गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರ ಮೋಕ್ಷ, ಆನಂದ, ಪದ್ಧತಿ ಅಂದ್ರ ದಾರಿ. ಈ ಕೈವಲ್ಯ ಪದ್ಧತಿ ಒಳಗ ನಾವು ಆಧಾರದ ವಿಷಯ ಜ್ಞಾನ ಪ್ರತಿಪಾದನಾ ಸ್ಥಳ. ಇದರಲ್ಲಿ ಕೂಡ 5 ಸ್ಥಳಗಳನ್ನ ಇಟ್ಟಿದಾರ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನುವಂತ 5 ಸ್ಥಳಗಳನ್ನ ಇಟ್ಟಿದ್ದಾರೆ. ನಮಗೆ ಇವಾಗ ನಡೆದದ್ದು ಜ್ಞಾನ ಪ್ರತಿಪಾದನಾ ಸ್ಥಳ. ಇದರಲ್ಲಿ ಹಲವಾರು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಎನ್ನುವಂತ ಒಂದು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರ. ನಿನ್ನ ಸ್ವರೂಪ ಏನು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಹಿಂದಿನ ಪದ್ಯದಲ್ಲಿ ಕೂಡ 24ನೆಯ ಪದ್ಯದಲ್ಲಿ ಕೂಡ ಹೇಳಿದ್ರು, ಹಲವಾರು ವಿಚಾರಗಳನ್ನ ಹೇಳಿದ್ರು. ಆವ ಪರಿಯ ಸುಖವ ಭಾವಿಸಿ ಬೇರೆನಿಸಿದೊಡೆ ಜೀವ ಪರಮಯೋಗದ ನಿಜವರಿದನುಭವಿಯ ಸುಖಕ್ಕೆ ಸರಿಗಾಣಿ ಅನ್ನುವಂಥ ವಿಚಾರವನ್ನ ನಿನ್ನೆಯ ವಿಷಯದಲ್ಲಿ ಹೇಳಿದ್ರು. ಯಾವ ರೀತಿ ವಿಚಾರ ಮಾಡಿದ್ರು ಕೂಡ ಇಂಥ ಒಂದು ಯಾವುದು ಅಂದ್ರ ಜೀವ ಪರಮಯೋಗದ ನಿಜವನ್ನ ಅರಿದಂತ ಅನುಭವಿ ಏನು ಸುಖ ಇರ್ತದ, ಆ ಸುಖಕ್ಕ ಯಾವ ಆನಂದಗಳು ಏನು ತೋರ್ತಾವಲ್ಲ, ಅವ್ಯಾವ ಆನಂದಗಳು ಸಮ ಆಗಲಾರವು ಅಂತ ಹೇಳಿದ್ರು ಅವರು. ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೋಳು ತನ್ನ ಜೋಕ್ಯಗುಂದದೆ ನಿರುಪಮ ಶಂಭು ಲಿಂಗದೋಳು ಏಕಮೆನಿಪ ಸುಖ ಮುಂದಲ್ಲದೆ ಅಂತ ಹೇಳುವಂತ ವಿಚಾರವನ್ನು ಕೂಡ ನಿನ್ನೆ ಬಂತು. ಯಾಕಂದ್ರ ವಿದ್ಯೆಗಳು ಬ್ರಹ್ಮನಿಗೆ ಆದಂತ, ಯಾಕಂದ್ರೆ ಬ್ರಹ್ಮ ಜ್ಞಾನಿಗೆ ಆದಂತ ವಿದ್ಯಾನಂದವು ಎಲ್ಲಾ ಸುಖಗಳಿಗಿಂತ ಶ್ರೇಷ್ಠ ಅನ್ನುವಂಥದ್ದು ಕೂಡ ಹೇಳಿದ್ರು. ಅದು ಯಾಕಂದ್ರ ಸಾಕೆನಿಸದೆ ಅಂದ್ರ ಆನಂದ ಎಲ್ಲವೂ ಕೆಲವು ಸಲ ಸಾಕ್ ಅನಿಸುವಂತ ವಿಚಾರದಲ್ಲಿ ಇರ್ತಾವ, ಆದ್ರೆ ಇದು ಸಾಕ್ ಅನಿಸದೇ ಇರುವಂತದ್ದು ಆನಂದ. ಮತ್ತೆ ಸವೆಯದೇ ಇರುವಂತ ಆನಂದ, ಮತ್ತೊಂದನ್ನು ಬೇಕಪ್ಪ ಇನ್ನೊಂದು ಆನಂದ ಅದನ್ನು ಬೇಕಂತ ಬಯಸದೇ ಇರುವಂತ ಆನಂದ ಇದು. ಈ ರೀತಿಯಾಗಿ ಯಾವುದೇ ಒಂದು ಉಪಮೆ ಇಲ್ಲದ ಶಂಭುಲಿಂಗದಲ್ಲಿ ಅಭೇದವಾದ ಈ ಸುಖ ಒಂದಲ್ಲದೆ ಬೇರೆ ಏನಾದ್ರೂ ಐತೇನು ಅಂತಂದ್ರೆ ಇಲ್ವೇ ಇಲ್ಲ. ಇಂತ ಇದು ದೊಡ್ಡ ಆನಂದಪ್ಪ ಅಂತ ನಿನ್ನೆ ವಿಷಯದಲ್ಲಿ ಹೇಳಿದ್ರು. ಅದಕ್ಕ ಎಲ್ಲಾ ಸರ್ವ ಆನಂದಗಳಿಗೂ ವಿದ್ಯಾನಂದವೇ ಶ್ರೇಷ್ಠ ಆಯ್ತು. ಆನಂದವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಇಂಥ ಆನಂದವನ್ನ ನಾವು ಪಡ್ಕೊಳ್ಳುವಂಥದ್ದು ಮನುಷ್ಯನ ಒಂದು ಕರ್ತವ್ಯ. ಮನುಷ್ಯ ಶರೀರ ತೊಟ್ಕೊಂಡು ಬಂದ ಮೇಲೆ ಇದನ್ನ ಪಡ್ಕೊಳ್ಬೇಕನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕೆಲಸ. ಅದಕ್ಕ ಮನುಜ ಕುಲ ಜನನದ ಲಾಭ ಹೌದು ಅಂದ್ರ ನಾನು ಯಾರಿದ್ದೀನಿ ಅಂತಾನೆ ತಿಳ್ಕೊಳ್ಳುವಂಥದ್ದು ಮುಖ್ಯವಾಗಿ. ಅದಕ್ಕ ಇಲ್ಲಿ ಕೂಡ ಇದು ತನ್ನನ್ನ ತಾನ ಅರಿದೇ ಇದ್ದಾಗ, ತನ್ನನ್ನ ತಾನು ತಿಳ್ಕೊಳ್ಳದೆ ಇದ್ದಾಗ ಬೇರೆ ಏನ್ ಮಾಡಿದ್ರು ಕೂಡ ವ್ಯರ್ಥ. ಏನ್ ತಿಳಿದ್ರು ಕೂಡ ಪ್ರಯೋಜನ ಇಲ್ಲ. ತನ್ನನ್ನು ತಾನು ಬಿಟ್ಟು ಜಗತ್ತಿನೊಳಗೆ ಬೇಕಾದಷ್ಟು ಮಾಡಿದ್ರು ಕೂಡ ವ್ಯರ್ಥನೆ. ಅದಕ್ಕೆ ಈ ರೀತಿ, ಯಾಕಂದ್ರ ಆತ್ಮವಿತ್ ಶೋಕಂ ತರತಿ ಅಂತ ಹೇಳ್ತಾರ. ಆತ್ಮಜ್ಞಾನಿಯೇ ಇಂಥ ದುಃಖವನ್ನು ದಾಟಕ್ ಸಾಧ್ಯ ಅದ. ಜಗತ್ತಿನೊಳಗೆ ಇಂಥ ಒಂದು ದುಃಖವನ್ನು ದಾಟಕ ಯಾವುದರಿಂದನೂ ಸಾಧ್ಯ ಇಲ್ಲ. ಜ್ಞಾನದಿಂದನೇ, ಆತ್ಮಜ್ಞಾನದಿಂದನೇ ದಾಟಕ್ ಸಾಧ್ಯ ಅದ. ಅತ್ಯಂತ ದುಃಖ ನಿವೃತ್ತಿ. ಈ ಜನನ ಮರಣ ಅನ್ನುವಂಥ ದುಃಖ ದೊಡ್ಡ ದುಃಖ ಇದು. ಇದು ಸಣ್ಣ ದುಃಖ ಅಲ್ಲ, ದೊಡ್ಡ ದುಃಖ ಇದು. ಈ ದುಃಖದ ಸಾಗರವನ್ನ ದಾಟಬೇಕಾದ್ರ ಈ ಆತ್ಮಜ್ಞಾನದಿಂದನೇ ಈ ಶೋಕ ಸಾಗರವನ್ನ ದಾಟಕ ಸಾಧ್ಯ ಅದ.
ಮತ್ತೆ ಬೇರೆ ಅನ್ಯದ್ರಿಂದ ಇಲ್ಲ ಅನ್ನುವಂಥದ್ದನ್ನ ಈಗ ಮುಂದೆ ಕೂಡ ವಿಷಯ ಹೇಳ್ತಾರೆ. ಮುಂದೆ ಏನ್ ಹೇಳ್ತಾರೆ, ಇದರಿಂದನೇ ದಾಟಕ್ ಸಾಧ್ಯ ಅದ, ಜ್ಞಾನದಿಂದನೇ ದಾಟಕ್ ಸಾಧ್ಯ ಅದ ಆತ್ಮಜ್ಞಾನ. ಯಾಕಂತಂದ್ರೆ ಆತ್ಮಜ್ಞಾನಿ ಇಂಥ ಒಂದು ಶೋಕ ಸಾಗರವನ್ನು ದಾಟಕ್ ಸಾಧ್ಯ ಅದ. ಬೇರೆ ಬೇಕಾದಷ್ಟು ಅನ್ಯ ಏನ್ ವಿಚಾರ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಇದನ್ನ ನಾವು ಬಹಳಷ್ಟು ತಿಳ್ಕೊಳ್ಬೇಕಿದು. ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ ಒಂದೊಂದು ವಿಚಾರಗಳು. 25ನೇ ಪದದಲ್ಲಿ ಹೇಳ್ತಾರ, ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದ ಬಗೆ ತೋರದಯ್ಯ ಸುಖ ತೋರದಯ್ಯ. ಎಷ್ಟು ಅದ್ಭುತ. ನಮ್ಮನ್ನ ನಾವು ಬಹಳ ವಿಚಾರ ಮಾಡ್ಕೊಳ್ಬೇಕು. ಮಹಾತ್ಮರ ವಾಕ್ಯ ಕೆಲವು ನಮ್ಗೆ ಇದು ಶಾಸ್ತ್ರಗಳು ಗೊತ್ತಿರದೇ ಇದ್ದ ಕೆಲವೊಂದು ವಚನಗಳು, ಕೆಲವೊಂದು ತತ್ವ ಪದಗಳಲ್ಲಿ ಎಲ್ಲವನ್ನ ಅಡಕಾಗಿದ್ದಾವೆ. ಇವೆಲ್ಲ ವಿಚಾರಗಳು ಇರ್ತಾವ. ಆದ್ರೆ ಸಂಪೂರ್ಣ ಒಂದು ತತ್ವ ಪದವನ್ನ ತಿಳ್ಕೊಳ್ಳೋದ್ರಿಂದ, ಒಂದು ವಚನವನ್ನ ತಿಳ್ಕೊಳ್ಳೋದ್ರ ನಾವು ಸಂಪೂರ್ಣ ತಿಳ್ಕೊಂಡಿವಿ ಅಂತ ಅರ್ಥ ಅಲ್ಲ. ಕೆಲವು ಪ್ರಶ್ನೆಗಳು ಅರ್ಥ ಆಗ್ತಾವ, ಕೆಲವು ವಿಚಾರಗಳು ನಮ್ಗ ತಿಳಿತಾವ. ಹಂಗಾಗಿ ಅಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಮ್ಗೆ ಆ ಪ್ರಶ್ನೆಗಳು ಒಳದಾಗ, ಈಗ ನಾವು ಕರ್ಮ ಅಂತ ಮಾಡ್ತೀವಿ, ಅದೆಲ್ಲ ಲಿಮಿಟೆಡ್. ಯಾಕಂದ್ರೆ ಕರ್ಮ ಎಲ್ಲಿ ನಡೀತದಪ್ಪ? ಯಜ್ಞ ಯಾಗಗಳು, ಪೂಜೆ ಪುರಸ್ಕಾರಗಳು, ಜಪ ತಪ್ಪಗಳು ಇವೆಲ್ಲ ಎಲ್ಲಿ ನಡೀತಾವ ಅಂದ್ರ ಶರೀರ ನಾನು ಅಂದಾಗ ನಡೀತಾವ, ಶರೀರ ಗಟ್ಟಿ ಇದ್ದಾಗ ನಡೀತಾವ. ಆ ಶರೀರ ಸ್ವಲ್ಪ ಬಿದ್ದ ಕಾಲಕ್ಕೆ ನಮ್ಗೆ ಏನಾರು ನಡೀತೇವೇನ್ರಿ? ಉಪವಾಸ ಇರಕ್ ಆಗ್ತದೇನೋ, ಯಾತ್ರೆ ಮಾಡಕ್ ಆಗ್ತದೇನೋ, ತಿರುಗಾಡಕ್ ಆಗ್ತದೇನೋ, ಈ ಶರೀರದಿಂದ ಮಾಡುವಂತ ಕರ್ಮಾದಿಗಳು ಮಾಡಕ್ ಆಗ್ತದೇನೋ ಅಂದ್ರೆ ಇಲ್ಲ. ಅದಕ್ಕೆ ಲಿಮಿಟ್ ಅದಾವ ಕರ್ಮ ಮಾಡೋದ್ರ. ಅದ್ರ ಸುಖ ಐತೇನು ಅಂದ್ರೆ ಅದರ ಸುಖನೂ ಇಲ್ಲ. ಅದ್ರಾಗ ಅಂತ ಆನಂದ ಐತೇನಂತಂದ್ರ ಅದ್ರಾಗ ಅದಕ್ಕ ಹೇಳ್ತಾರೆ ಇಹ ಆನಂದ, ಪರ ಆನಂದ, ಪರತರ ಆನಂದ ಅಂತ. ಆನಂದ 3 ತರದಲ್ಲಿ ಹೇಳ್ತಾರೆ. ಇಹ ಆನಂದ ನೀ ಬೇಕಾದಷ್ಟು ಏನ್ ಮಾಡಿದ್ರು ಕೂಡ ಇವ ಆನಂದ ಕೊಡುವಂತವಲ್ಲ, ಶಾಶ್ವತವಾಗಿರುವಂತವಲ್ಲ, ಸ್ವಲ್ಪ ತೋರಿ 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 ಅಡಗುವಂಥವು ಇಹ ಆನಂದ. ಇಲ್ಲಿ ಏನ್ ಕಾಣಿಸ್ತಾವ, ನೀ ಬೇಕಾದಷ್ಟು ಏನೇ ಮಾಡಿದ್ರು ಕೂಡ ಇವು ಶಾಶ್ವತ ಆನಂದ ಸುಖವನ್ನ ಕೊಡ್ತವೆ. ಈ ಲೌಕಿಕದಲ್ಲಿ ಜೀವನನೇ ಅದ್ರಾಗ ತೈದ್ ಬಿಡ್ತೀವಲ್ಲ ನಾವು. ಯಾಕಂದ್ರ ಒಂದು ಒಳ್ಳೆ ಲೌಕಿಕದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಓದ್ತೀವಿ, ನೌಕರಿ ಮಾಡ್ತೀವಿ ಅಥವಾ ದುಡಿತೀವಿ, ಏನೇ ಮಾಡ್ತೀವಿ ಅಂದ್ರ ಶರೀರ ಒಂದು 60 ವರ್ಷ ತನೂ ಅದಕ್ಕೆ ಲಿಮಿಟ್ ಅಂತ ಕೊಡ್ತಾರ. ಅಲ್ಲಿಂದ ನಮ್ಗೆ ರಿಟೈರ್ಮೆಂಟ್ಗಳು ಆಗ್ತಾವ. ಅಲ್ಲಿ ಶರೀರನು ಏನಂದ್ರ ಕ್ಷಯ ಆಗ್ತಾ ಬಂದಿರ್ತದ. ಷಡ್ಭಾವಕ್ಕ ವಿಕಾರಕ್ಕೆ ಒಳಗಾಗುವಂತ ಈ ಶರೀರ. ಆದ್ರೆ ಅಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿದ್ವಿ, ಏನೇ ಮಾಡಿದ್ವಿ, ಅಲ್ಲಿ ಕೂಡ ನಮಗ್ ಸುಖ ಐತೇನಂದ್ರ ಅದು ಯಾವ ರೀತಿಯಿಂದ ಸುಖ ಆಗ್ಲಿಲ್ಲ. ಕರ್ಮಗಳಿಂದ ಸುಖ ಐತೇನಂದ್ರು ಅದರಿಂದನೂ ಸುಖ ಆಗ್ಲಿಲ್ಲ. ಭೋಗ ಭಾಗ್ಯಗಳ ಅಪೇಕ್ಷೆಯಿಂದ ಕರ್ಮಾದಿಗಳನ್ನ ಮಾಡಿದ್ರು ಕೂಡ ಅದರಿಂದ ಸುಖ ಐತೇನಂದ್ರೆ ಇಲ್ಲ. ಇಲ್ಲೇ ತೋರಿ ಅಡಗುವಂಥದ್ದು. ಅದು ಬೇಕಪ್ಪ ಇದು ಬೇಕಪ್ಪ ಅಂತ ಅಂದ್ರು ಕೂಡ ನಾವು ತೋರಿ ಅಡಗ್ತಾವ. ಅದಕ್ಕೆ ಇಹೇ ಆನಂದ, ಪರ ಆನಂದ, ಶರೀರ ಹೋದ್ಮೇಲೆ ಸಿಗುವಂತ ಆನಂದ ಅದು. ಅದು ಶಾಶ್ವತ ಏನು ಸ್ವರ್ಗಾದಿ ಭೋಗಗಳನ್ನು ಭೋಗಿಸುವಂತದ್ದಾಗಿರ್ಬೋದು. ಎಷ್ಟು ದಿವಸ ಇರ್ತೀನಿ ಮಾಡಿದಂತ ಕರ್ಮಕ್ಕನುಸಾರವಾಗಿ. ಅಲ್ಲಿ ಬಹಳ ದಿವಸ ಇಲ್ಲಲ್ಲ. ಯಾವಾಗ ನಿನ್ನ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರ ಭೂಮಿಗೆ ಬಂದ್ಬಿಟ್ಟದ, ಪ್ರಾರಬ್ಧ ಕಟ್ಕೊಂಡು ಬಂದ್ಬಿಟ್ಟಿದ್ ರೀಲ್ ಇದು, ಪಿಕ್ಚರ್ ರೀಲ್, 3 ತಾಸಿನ ರೀಲ್ ಇದು. ಅದಕ್ಕೆ ಜಗತ್ತಿನೊಳಗೆ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಇದೊಂದು ಸಿನಿಮಾ ನೋಡ್ತೀವಿ ಕೂತ್ಕೊಂಡು 1 ತಾಸು 2 ತಾಸು 3 ತಾಸು ಅಂತ ಹೇಳ್ಬಿಟ್ಟು. ಇದು ಒಂದು ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು 3 ತಾಸಿನ ಪಿಕ್ಚರ್ ಇದು. ಇದು ನೀನೇನು ಬದಲಾವಣೆ ಮಾಡ್ಕೊಳಂಗಿಲ್ಲ, ಇದು ತಗೊಂಡೇ ಬಂದ್ಬಿಟ್ಟಿದೆ. ಆದ್ರೆ ಪಿಕ್ಚರ್ ಮುಗಿದ ಮೇಲೆ ಒಂದ್ ರೀಲರ ನಾವು ನೋಡ್ತೀವಿ ಇದ್ರ ಮೇಲೆ, ಸ್ಕ್ರೀನ್ ಮೇಲೆ ಅಂದ್ರೆ ಇಲ್ಲ. ಯಾಕೆ ಮುಗಿದ್ ಬಿಡ್ತು ಪಿಕ್ಚರ್. ಅದ್ರಾಗ 3 ತಾಸು ಇದರಲ್ಲಿ ಬಾಲ್ಯ ಯೌವನ ಮುಪ್ಪು ಇಷ್ಟು ತಗೊಂಡು ಬಂದಂಥದ್ದು ಈ ಶರೀರ ಎಷ್ಟು ದಿವಸ ಇರ್ತದ. ಇಲ್ಲಿ ಮುಗೀತಂದ್ರೆ 1 ಕ್ಷಣ ಇಲ್ಲ, ಮತ್ತೆ ಇಲ್ಲಿಂದ ಹೊರಟು ಬಿಡ್ಬೇಕಾಗ್ತದ. ಇಲ್ಲಿ ಆನಂದಗಳು ಸತ್ಯ ಏನಂದ್ರೆ ಇಲ್ಲ, ಮಿಥ್ಯೆ ಅದಾವ, ತೋರಿ ಅಡಗೋದು, ತೋರ್ತಾವ, ಅಡಿಗೆದಂಗ ಆಗ್ತಾವ. ಶಾಶ್ವತ ಏನು ಅಂದ್ರೆ ಇಲ್ಲ. ಪರಾನಂದ ಅಂದ್ರ ಶರೀರ ಹೋದ್ಮೇಲೆ ಮತ್ತೆ ಅಲ್ಲಿ ಸ್ವರ್ಗಾದಿ ಭೋಗಗಳು, ಅಲ್ಲಿ ಆನಂದ ಆಗುವಂಥದ್ದು. ಆದ್ರೆ ಅವು ಸತ್ಯ ಏನಂದ್ರೆ ಅವು ಮಿಥ್ಯೆ, ಅವು ಕ್ಷಣಿಕವಾಗಿರುವಂಥವು. ಎಷ್ಟು ಪುಣ್ಯ ಮಾಡಿದೆ ಅಲ್ಲಿ ಭೋಗಗಳ ಕೊಡ್ತದ, ಅಲ್ಲಿ ಅನುಭೋಗಿಸಿ ಮತ್ತೆ ತಿರುಗ ಬರುವಂಥದ್ದು. ಅದನ್ನು ಶಾಶ್ವತ ಅಲ್ಲ. ಪರತರ ಆನಂದ ನೋಡ್ರಿ, ಮುಖ್ಯವಾಗಿರುವಂಥದ್ದು ಪರತರ ಆನಂದ. ಇಹದಲ್ಲೂ ಕಂಡಂಥದ್ದು ಸುಖ ಅಲ್ಲ. ಬೇಕಾದ್ರೆ ರಾಜನಾಗಿ ಮರಿ ವ್ಯರ್ಥನೇ ವ್ಯರ್ಥ.
ಆ ರಾಜನಾಗಿ ಮೆರೆದ್ರು ಕೂಡ ವ್ಯರ್ಥನೇ, ಇಲ್ಲಿ ಏನ್ ಮಾಡಿದ್ರು ವ್ಯರ್ಥನೇ ಐತಪ್ಪ. ಇದು ನಿಜವಾದ ಸುಖ ಅಲ್ಲಲ್ಲ. ಪರಾನಂದ ಕೂಡ ಸುಖದ ಅಲ್ಲ ಅದು. ಪರತರ ಆನಂದ, ಎರಡಕ್ಕೂ ಮೀರಿದಂತ ಆನಂದ ಈ ಶರೀರ ಇದ್ದಾಗೆ ಪಡ್ಕೊಳ್ಳುವಂಥದ್ದು. ಇದು ಪರತರ ಆನಂದ. ಇದು ಹೋಗೋದಲ್ಲ, ಬರೋದಲ್ಲ, ಇದು ಸಾಕಪ್ಪ ಅನಿಸೋದಲ್ಲ, ಯಾರೋ ಕಸ್ಕೊಂಡ್ ಹೋಗೋದಲ್ಲ. ಬಹಳ ಆನಂದ ಕೊಡುವಂಥದ್ದು ಈ ಶರೀರದಾಗೆ ನಾವು ಪಡ್ಕೊಳ್ಳುವಂಥದ್ದು. ಜ್ಞಾನವನ್ನ ಪಡ್ಕೊಂಡು ನಾವೇನ್ ಹೆಂಗ್ ಬೇಕಾದ್ರೆ ನಾವು ಪ್ರಾರಬ್ಧ ಇತ್ತು, ಇನ್ನು ಆಯುಷ್ಯ ಬಹಳ ಐತ್ರಿ, ಜ್ಞಾನ ಆಗ್ಬಿಟ್ಟದ್ರೆ ಮಾಡು. ಆದ್ರ ಸಂಸಾರ ಮುಗಿಸಿ ಮಾಡ್ತೀನಿ ಅನ್ನೋದಲ್ಲ. ಯಾಕಂದ್ರೆ ಈ ಶರೀರದಾಗೆ ಫಲವನ್ನ ಅನುಭವಿಸೋದಿದು ಈ ಹೆಂಗದಿದ. ಅದಕ್ಕ ಇಂತ ಆನಂದ ಹೆಂಗ ಆನಂದ ತೋರ್ಬೇಕಾದ್ರ ಯಾಕೆ ತೋರಂಗಿಲ್ಲ, ಹೆಂಗ್ ಪಡ್ಕೊಳ್ಬೇಕು. ಒಂದು ಮೂರ್ತಿ ಏನ್ ಮಾಡ್ಬೇಕಾದ್ರ ಅರೆ ಕೊರೆಗಳನ್ನ ತಿದ್ದಬೇಕು, ಕಟ್ಟಿಬೇಕು. ಇಲ್ಲಾಂದ್ರೆ ಆ ಮೂರ್ತಿ ಚಂದ ಕಾಣ್ತದ. ಇಲ್ರಿ ಯಾಕೆ ಇದು ಸರಿ ಕಾಣವಲ್ರಿ, ಇಲ್ಲೈತ್ರಿ ಎಲ್ಲ ಶಿಲ್ಪಿ ಏನ್ ಮಾಡ್ತಾನೆ, ಎಲ್ಲ ಅರೆ ಕೊರೆಗಳನ್ನೆಲ್ಲ ಕೆತ್ತಿ 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 ಎಷ್ಟು ಚಂದ ಐತ್ರಿ ಮೂರ್ತಿ ಅಂತೀವಿ ನಾವು, ಹೌದಲ್ಲ. ಮತ್ತ ಹಂಗ ಬಿಟ್ಟಿದ್ನಂದ್ರ ಅದು ಮೂರ್ತಿ ಚಂದ ಅನಿಸ್ತದ ಕಣ್ಣಿಗೆ ಅಲ್ಲ. ಆ ಮೂರ್ತಿಯ ಅರೆ ಕೊರೆಗಳನ್ನೆಲ್ಲವನ್ನ ಕಿತ್ತಿ ತೆಗೆದು ಕಟ್ ಮಾಡಿ ಒಂದು ಸುಂದರವಾದ ಮೂರ್ತಿ ನೋಡಕ್ ಆನಂದ ಆಗ್ತದ, ಪೂಜೆ ಮಾಡ್ಬೇಕನ್ನುವಂತ ಭಾವ ಬರ್ತದೆ. ಎಷ್ಟು ಅದ್ಭುತ್ರಿ ಅದ್ರಂಗ ಈ ಆನಂದ ಕೂಡ ಹಂಗೇನೆ. ನಿನ್ನ ಅರೆ ಕೊರೆಗಳು ಏನ್ ಅದಾವ ಇವೆಲ್ಲ ತಿದ್ದಿ 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 ಒಂದು ಸುಂದರ ಮೂರ್ತಿಯನ್ನು ಮಾಡ್ತಾನ ಸದ್ಗುರುನಾಥ ನಿನ್ನ. ಎಂತ ಅಂತಿಂತ ಮೂರ್ತಿ ಅಲ್ಲ, ಅಂತಿಂತ ಆನಂದಕ್ಕೆ ನೀನ್ ತಗೊಂಡು ಹೋಗಂಗಿಲ್ಲ. ದೊಡ್ಡ ಆನಂದ, ಪ್ರತರ ಆನಂದ. ಅದಕ್ಕೆ ಮಹಾತ್ಮರು ಹೇಳ್ತಾರ, ತೋರದಯ್ಯ ಸುಖ ತೋರದಯ್ಯ. ನೋಡ್ರಿ, ಇಂಥ ಆನಂದವನ್ನ ಇದು ತೋರಂಗಿಲ್ಲ. ಯಾಕೆ ತೋರಂಗಿಲ್ಲ? ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ. ನೋಡ್ರಿ, ಬೇರೆ ಬೇರೆ ವಿಚಾರ ಮಾಡಿ ಭಿನ್ನ ಭಿನ್ನವಾಗಿ ಭಾವಿಸಿ ಅಂದ್ರೆ ಬೇರೆ ಬೇರೆ ತಿಳ್ಕೊಳ್ಳೋದು. ಇದ್ದ ಜಾಗವನ್ನ ಬಿಡೋದು, ಇರದೇ ಇರುವ ಕಡೆ ತಿಳ್ಕೊಳಕ್ ಪ್ರಯತ್ನ ಪಡುವಂಥದ್ದು. ಈ ಕಡೆ ಐತಪ್ಪ, ಈ ಕಡೆ ನಾವು ಗುಲ್ಬರ್ಗ ಅಂತ ಅನ್ಕೋತೀವಿ, ಈ ಕಡೆ ಹೈದರಾಬಾದ್ ಐತ್ರಿ, ಹೈದರಾಬಾದ್ ರೋಡಿಗೆ ನಾವು ಬೆನ್ನ ತಿರುಗಿ ಮುಖ ಮಾಡಿಬಿಟ್ಟು ಹೊಂಟೀವಿ. ಆದ್ರೆ ಬೆಂಗಳೂರು ಬರ್ಲಿ ಅಂದ್ರೆ ಬರ್ತದೇನ್ರಿ? ಹೈದರಾಬಾದ್ ಕಡೆ ಮುಖ ಮಾಡಿಬಿಟ್ಟು ನಡ್ಯಾಕತ್ತೀವಿ, ಬೆಂಗಳೂರು ಬರ್ಲಿ ಅಂದ್ರೆ ಹೆಂಗ್ರಿ ಬರ್ತದ? ಅದಕ್ಕೆ ದುಃಖದ ಕಡೆ ಮುಖ ಮಾಡಿ ನಡ್ಯಾಕತ್ತೀವಿ, ಆದ್ರ ಆನಂದ ಆಗ್ಲಿ ಅಂದ್ರೆ ಹೆಂಗಾಗ್ತದ? ಬೇರೆ ಬೇರೆ ವಿಚಾರ ಮಾಡಾಕತ್ತೀವಿ. ಅದಕ್ಕೆ ಅವ್ರು ಹೇಳ್ತಾರ, ಬೊಮ್ಮವನ ಅರಿವಿನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನುಜರು. ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು ಮಹಾತ್ಮರು. ಅದಕ್ಕೆ ಬೇರೆ ಬೇರೆ ಭಾವಿಸಿ ಬೇರೆ ಬೇರೆವನ್ನ ವಿಚಾರ ಮಾಡುವಂಥದ್ದು ಎಷ್ಟು ಮುಖ್ಯ ಐತಿ ನೋಡ್ರಿ. ಇಂಥ ಒಂದು ನಿಜ ಆನಂದವನ್ನ ನಾವು ತಿಳ್ಕೊಳ್ಬೇಕಾಗಿತ್ತಂದ್ರ ಬೇರೆದು ಹೊರ ಬೇಕಾದಷ್ಟು ವಿಚಾರ ಮಾಡಿದ್ರು ಕೂಡ ಇಂಥ ಆನಂದ ತೋರಂಗಿಲ್ಲ, ಇಂಥ ಸುಖ ನಿಮಗೆ ಸಿಗಂಗಿಲ್ಲ. ಯಾವಾಗ? ಬೇರೆದನ್ನ ವಿಚಾರ ಮಾಡಿದಾಗ. ಯಾವಾಗ ನಿನ್ನನ್ನ ನೀನು ವಿಚಾರ. ಅದಕ್ಕ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ಅಯ್ಯ ಅಂದ್ರೆ ಏನು? ಅಯ್ಯ ಮಗನೇ ಅಂತ ಅರ್ಥ. ಅಪ್ಪ ಮಗನೇ ಎಷ್ಟು ಪ್ರೀತಿಯಿಂದ ಹೇಳ್ತಾರ ನೋಡ್ರಿ ಅವ್ರ. ನಮ್ಗ ಅಪ್ಪ ಅಮ್ಮ ಒಂದ್ಸಲ 2 ಸಲ ಹೇಳ್ತೀವಿ, ನಡ್ಯಾ ಕಡೆ ಅಂತೀವಿ ಮಕ್ಳಿಗೆ ಹೇಳ್ಬೇಕಾದಾಗೆ. ಗುರುನಾಥ ನೋಡ್ರಿ ಒಂದಲ್ಲ ಎರಡಲ್ಲ ಹೆಂಗ್ ಗಟ್ಟಿ ಮಾಡಕತ್ತಾನ ನಮ್ಮ ಮನಸ್ಸಿನ ಒಂದು ಸ್ಥಿತಿಗತಿಗಳನ್ನ. ಇದಕ್ಕೆ ಭ್ರಮೆ ಆಗ್ಯದಲ್ಲ, ಇದನ್ನ ತೆಗಿಬೇಕಾದ್ರೆ ಬಹಳ ಕಷ್ಟ ಐತೆ. ಇರದೇ ಇರುವಂತದ್ದು ನಾದ್ ಅನ್ಕೊಂಡದ, ಇದ್ದ ವಸ್ತುವನ್ನ ಇಲ್ಲ ಅನ್ಕೊಂಡದ, ಇದು ಭ್ರಮೆಯಿಂದ ಕೂಡ್ಯದ, ಇದು ಪಂಚಭೂತಗಳಿಂದ ಕೂಡಿದಂತೆ ಈ ಶರೀರ ನಾನೇ ಅನ್ನಕತ್ತದ. ಇದು ಇನ್ನು ಒಳಗ್ ಹೋಗೇ ಇಲ್ಲ. ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅದ್ರ ಅಚ್ಚಿ ಕಡೆ ಇರುವಂಥವ್ ನೀನ್ ಎಂತದ್ದು ತಿಳ್ಕೊಬೇಕಾಗಿದ್ರೆ ಬ್ಯಾರೆ ಬೇರೆ ಏನಾರ ಯೋಚನೆ ಮಾಡಿದ್ರ ವಿಚಾರ ಮಾಡಿದ್ರೆ ತಿಳಿತದ ಅನ್ನೋದು. ಈ ಬ್ರಹ್ಮಜ್ಞಾನ ಒಂದು ಇರದೇ ಇದ್ದಾಗ ನಿನಗೆ ಯಾವ ಕಡೆ ಏನ್ ಮಾಡಿದ್ರು ಕೂಡ ಸುಖ ಇಲ್ಲ ಅಂತ ಹೇಳ್ತಾರ. ಏನ್ ಮಾಡಿದ್ರು ಕೂಡ ಸುಖ ಇಲ್ಲ. ಅದಕ್ಕ ಈ ಬ್ರಹ್ಮಜ್ಞಾನ ಅಲ್ಲದೆ ಬೇರೆ ಬೇಕಾದಷ್ಟು ವಿದ್ಯೆಗಳನ್ನ ತಿಳ್ಕೊ, ಬೇಕಾದಷ್ಟು ವಿದ್ಯೆಗಳನ್ನ ಕಲಿ, ಆದ್ರೂ ಕೂಡ ಸುಖ ಇಲ್ಲ. ಈ ಮನಸ್ಸಿನ ಗೊಂದಲಗಳು ಅವೆಲ್ಲಕ್ಕೂ ತೆರೆ ಎಳಿಬೇಕು, ಜನನ ಮರಣ ರಹಿತನಾಗ್ಬೇಕಂದ್ರೆ ಇದೇ ದಾರಿ, ಬ್ರಹ್ಮಜ್ಞಾನ ಬೇಕು.
ನಾನು ಯಾರಿದ್ದೀನಿ ಅನ್ನುವಂಥದ್ದು ತಿಳಿಯುವಂಥದ್ದೇ ಬಹಳ ಮುಖ್ಯ ಅದ. ಮಹಾತ್ಮರು ಬಹಳಷ್ಟು ಹೇಳ್ಯಾರಲ್ಲ. ತನ್ನ ತಾನರಿದೊಡೆ ತಾನಾರೆಂದು ತಿಳಿದೊಡೆ ನಮ್ಮ ಪ್ರಮಾಣ ಕೂಡಲ ಸಂಗಮ ದೇವ. ಅದಕ್ಕ ಇದು ಹೇಳ್ತಾರ ಪರಾವಿದ್ಯೆ ಅಪರವಿದ್ಯೆ ಅಂತ 2 ಪ್ರಕಾರ ವಿದ್ಯೆಗಳು ಅದಾವ. ವಿದ್ಯೆಗಳಲ್ಲಿ 2 ವಿದ್ಯೆ, ಒಂದು ಪರಾವಿದ್ಯೆ, ಒಂದು ಅಪರವಿದ್ಯೆ. ಪರಾವಿದ್ಯೆ ಅಂದ್ರೆ ಬ್ರಹ್ಮಜ್ಞಾನವನ್ನ ಪಡೆಯುವಂಥದ್ದು, ಶ್ರೇಷ್ಠವಾಗಿರುವಂತ ಶ್ರೇಯಸ್ಸು ನೋಡ್ರಿ. ಅಂದ್ರೆ ಪರಾವಿದ್ಯೆ ಅಂದ್ರೆ ಬ್ರಹ್ಮಜ್ಞಾನ ಬಹಳಷ್ಟು ಶ್ರೇಷ್ಠ, ಒಂದು ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಇದೇ ವಿದ್ಯೆನೆ. ಇದರ ಆಶ್ರಯದಲ್ಲೇ ಇದೆಲ್ಲ ನಡೆದಂಥದ್ದು. ಮತ್ ಇದನ್ನ ತಿಳ್ಕೊಳ್ಳಿಲ್ಲ ಅಂದ್ರ ಅದಕ್ಕ ಇದು ಹೆಂಗೈತಪ್ಪ ಅಂದ್ರ ಮೂಲ ದುಃಖ ಏನೈತೆ, ಇನ್ನ ಮೂಲ ಅಜ್ಞಾನ ಐತಲ್ಲ, ನಾನು ಅನ್ನುವಂಥದ್ದು ಮೂಲ ಅಹಂಕಾರ, ಮೂಲ ಅಜ್ಞಾನ ಏನೈತೆ ಬೇರ್ ಸಮೇತ ಕಿತ್ತದ. ಮಹಾತ್ಮರು ಅದಕ್ಕೆ ಹೇಳ್ತಾರೆ, ಬೇರೆ ಅದೇ ಯಾಕೆ ಓದಿ ಯಾಕೆ ಬಳಲ್ತೋ, ಸುಮ್ಮನೆ ಶಬ್ದ ಜಾಲದಲ್ಲಿ ಯಾಕೆ ಸಿಕ್ಕಾಕೊಂಡ್ಬಿಡ್ತಿ? ನಿನ್ ಎಷ್ಟು ಕೆಲಸ ಅದ, ನಿನ್ನ ಸ್ವರೂಪ ಅಜ್ಞಾನ ಏನೈತೆ, ನಿನಗ್ ದುಃಖ ಏನೈತೆ ಅದನ್ನ ಮೊದಲು ಕತ್ತರಿಸ್ಕೊಂಡ್ಬಿಡು. ಅದು ಅಜ್ಞಾನ ಅನ್ನುವಂಥದ್ದು ಬೇರೆ ಸಮೇತ ಕಿತ್ತಿ ಹಾಕೊಂಡ್ಬಿಡು. ಅದಕ್ಕೇನ್ ಸಾಧನ ಅದಾವ ಅದು ಮಾಡ್ಕೊ. ಅದು ಬಿಟ್ಟು ಹಂಗ ಆ ಕಡೆ ಏನ್ ಮಾಡ್ತಿ ತಗೊಂಡ್ರ? ಬೇರೆ ಕಡೆ ಆ ಕಡೆ ತಿರುಗಿ ಅದಕ್ಕೆ ಹೇಳ್ತಾರ. ಶಂಕರಾಚಾರ್ಯ ಕಾಶಿ ಒಳಗ ಹೋದಾಗ ಅಲ್ಲಿ ಒಬ್ಬನು ಕೂತ್ಕೊಂಡಿದ್ದ, ಬರೀ ವ್ಯಾಕರಣ ಛಂದಸ್ಸು ಪ್ರಾಸಬದ್ಧ ಅಂತ ಕುಂತಿದ್ದ. ಏನ್ ಮಾಡ್ತೀರಿ ಅಂತ ಪಂಡಿತರು ತಗೊಂಡು ಏನ್ ಮಾಡ್ತೀರಿ? ಮೂಲ ತನ್ನ ತಾನು ತಿಳ್ಕೊಳ್ಳದೆ ಆ ಪ್ರಾಸಬದ್ಧ ಇಲ್ಲಿ ನಿಜಗೊಂಡ್ರು ಕೂಡ ಹೇಳಾರ, ಆ ಬಳ್ಳಿ ಪ್ರಾಸಬದ್ಧ ಇದಂತ ಏನ್ ಅನ್ಬೇಡ್ರಿ, ಮುಖ್ಯ ಮೂಲ ವಿಚಾರವನ್ನ ತಿಳ್ಕೊಡ್ರಿ ಅಂತ ಹೇಳ್ತಾರ ಅವ್ರು. 60, 70, 80 ವರ್ಷ ಆಗ್ಯದ ಬರೀ ಛಂದಸ್ಸು ಪ್ರಾಸಬದ್ಧವಾಗಿರುವಂತದ್ದು ಇದು ಅದು ಅಂತ ವ್ಯಾಕರಣ ನೋಡ್ತಾ ಇದ್ದ. ಎಂತ ವ್ಯರ್ಥನು? ಇಷ್ಟು ವರ್ಷ ಆದ್ರೆ ಬರೀ ವ್ಯಾಕರಣದಾಗ ನೀ ಕಾಲ ಕಳೆದಿಯಲ್ಲ, ಇಷ್ಟೊತ್ತಿಗೆ ನೀನ್ ಯಾರಂತ ತಿಳ್ಕೊಂಡು ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿದ್ರೆ ಮುಕ್ತಿನೇ ಆಗ್ಬಿಡ್ತಿದ್ದೆಲ್ಲ. ಏನ್ ವ್ಯರ್ಥ ಮಾಡಿದೆ ಅಂತ ಹೇಳಿದ್ರಂತ ಮಹಾತ್ಮರು. ಹಂಗಾಗ್ಬಿಟ್ಟು ಇಲ್ಲಿ ಹೇಳ್ತಾರ, ಈ ಪರಾವಿದ್ಯೆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಈ ಜನನ ಮರಣ ದುಃಖವನ್ನ ನಾಶ ಮಾಡ್ತದೆ. ಒಂದ್ ಸಲ ಆಯ್ತು ನೋಡ್ರಿ, ಒಂದ್ ಸಲ ತುಪ್ಪ ಆಗ್ಬಿಟ್ರೆ ಮತ್ತೆ ತಿರ್ಗ ಬೆಣ್ಣೆ ಆಗಂಗಿಲ್ಲ, ತಿರ್ಗ ಹಾಲಾಗಂಗಿಲ್ಲ. ಎಂತ ಅದ್ಭುತ ನೋಡ್ರಿ. ಅದಕ್ಕ ಇದು ಬ್ರಹ್ಮಜ್ಞಾನ ಇದು ಬಹಳ ಶ್ರೇಷ್ಠ. ಇದು ಹೆಂಗ್ ಮಾಡ್ತದಂದ್ರ ಜನನ ಮರಣ ಅನ್ನುವಂತ ರೋಗವನ್ನ ನಿವೃತ್ತಿ ಮಾಡ್ತದ. ಇದು ದೊಡ್ಡ ರೋಗ ಬಂದದಲ್ಲ ನಿನ್ಗ. ಯಾವ ರೋಗ ರೀ? ಜನನ ಮರಣ ರೋಗ. ಸಾಯ್ತೀವಿ ಅಂತಾನೆ ಎಷ್ಟು ಅಂಜಿಬಿಟ್ಟಿಗೆ ಕರೋನಾ ಸಂದರ್ಭದಲ್ಲಿ ಕ್ಯೂ ಓದ್ತಿದೀವಿ, ಮತ್ ಸಾಯೋದ್ ಗ್ಯಾರಂಟಿ ಅದ. ಒಂದಲ್ಲ ಸಾಯ್ತೀವಿ, ಆದ್ರ ತಾತ್ಪತ್ತಿಗೆ ಸಾಯ್ಬಾರ್ದು, ಕ್ಯೂ ನಿಂತೀವಿ. ಮಹಾತ್ಮರು ಹೇಳಕತ್ತಾರ ನೋಡ್ರಿ, ಜನನ ಮರಣ ರಹಿತನಾಗಿ ಆನಂದವಾಗಿ ಇರ್ಬೇಕಂದ್ರ ಬ್ರಹ್ಮಜ್ಞಾನ ಅಂತ ಹೇಳಿದಾರೆ. ಇವತ್ತು ಯಾರು ಮುಂದೆ ಬರ್ತಾ ಇಲ್ಲ ನಾವು. ಯಾಕ ಬೇಕಲ್ರಿ? ಇಲ್ಲಿನ ಅಷ್ಟು ಈಜಿಯಾಗಿ ಸಿಗ್ತದ ನಮ್ಗೆ, ಈಜಿಯಾಗಿ ಸಂಪತ್ತು ಸಿಗ್ತದೇನ್ರಿ? ಯಾರೇ ಆಗ್ಲಿ ಕಳ್ಳತನ ಮಾಡಾಕುನು ಅದಕ್ಕೂನು ಕಷ್ಟನೇ ಪಡ್ಬೇಕಾಗ್ತದ. ಅದ ಸಂಪತ್ ಗಳಿಸ್ಬೇಕಂದ್ರೆ ಕಷ್ಟನೇ ಪಡ್ಬೇಕಾಗ್ತದ, ದುಡಿಬೇಕಾದ್ರೆ ಕಷ್ಟನೇ ಪಡ್ಬೇಕಾಗ್ತದ. ಏನ್ ಮಾಡ್ಬೇಕಾದ್ರೆ ಕಷ್ಟದಿಂದ ಸಂಪತ್ತು ಸಿಗ್ತದ್ರಿ. ಆದ್ರ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಇದು ಹಂಗ ಸಿಗ್ತದೇನ್ರಿ? ಸಾಧ್ಯನೇ ಇಲ್ಲ. ಇದಕ್ಕೂ ನೋಡ್ರಿ, ಅದಕ್ಕ ಇಂದಿನ ಜನ್ಮದ ಒಂದು ಪುಣ್ಯದ ಸಂಸ್ಕಾರ ಇಲ್ಲಿ ಕೇಳಕ್ ಹಚ್ಚುವಂಥದ್ದು, ಮಾಡಕ್ ಹಚ್ಚುವಂಥದ್ದು. ಇದು ಎಲ್ಲಿ ಆ ಸಂಪತ್ತು ಅಂದ್ರೆ ನಿನ್ನ ಭಾವನೆಯಲ್ಲೇ ಸಂಪತ್ತು. ನಮ್ಗ ಅಪ್ಪ ಅಮ್ಮ ಏನು ಮಾಡಿಲ್ರಿ, ನಮ್ಮ ನೌಕರಿ ನಮ್ಮ ಅಪ್ಪ ನಮ್ಮ ಏನು ಗಳಿಸಿಲ್ರಿ ಅಂತೀವಿ ನಾವು. ಕೆಲವು ಸಲ ಏನ್ ಹೇಳ್ತೀವಿ, ಅವ್ರೇನೋ ಒಂದು ಸಾಧು ಸಂತರು ಅಂತ ಅವ್ರಿಂದಾನೇ ತಿರುಗಾಡಿದ್ವಿ. ನಮ್ಗೇನ್ ಮಾಡ್ಯಾವ್ರಿ? ಅವು ಸಂಪತ್ತು ಮಾಡ್ಯಾವನು, ಓಟ್ ದಾನ ಧರ್ಮ ಮಾಡಿ ಎಲ್ಲ ಹಾಳು ಮಾಡ್ಯಾವಂತ ಅಂತಾರ ಒಬ್ಬೊಬ್ರು. ಇಲ್ಲಂತಿಲ್ಲ, ಅವ್ರಿಗೆ ಕೊಟ್ರು ಇವ್ರಿಗೆ ಕೊಟ್ರು, ನಮ್ಗೇನ್ ಇಟ್ಟಾರ, ನಮ್ಗೇನು ಇಟ್ಟಿಲ್ಲ ಅಂತಾವು. ಆದ್ರ ಅದ್ ಮಾಡಿದಂಥದ್ದು ಏನೇ ಮಾಡ್ಲಿ, ಸತ್ಪಾತ್ರಕಂ ದಾನವೇನ್ ಮಾಡಿರ್ತಾರೆ ಅಲ್ಪ. ಅವ್ರು ಮಾಡಿದ್ದು ಏನಾದ್ರೂ ಇದ್ರೆ, ನಿನ್ನ ಪುಣ್ಯ ಏನಾದ್ರೂ ಇದ್ರೆ, ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಯೋಚನೆಗಳಿಗೆ ಕಡಿವಾಣ ಬಿದ್ದು ಒಳ್ಳೆ ಕೆಲಸಗಳಿಗೆ, ಒಳ್ಳೆ ಯೋಚನೆಗಳಿಗೆ, ಒಳ್ಳೆ ಭಾವಕ್ಕ ಅನುವು ಮಾಡಿಕೊಡುವಂಥದ್ದು ಅದು ಪುಣ್ಯ ಅಲ್ಲನ? ಕಣ್ಣಿಗೆ ಕಾಣುವಂತ ಸಂಪತ್ತೇ ಬೇಕನ್ನ ನಿನಗ? ಭಾವ, ಒಳ್ಳೆ ಒಂದು ವಿಚಾರಕ್ಕೆ ಹೋಗುವಂತ ಒಂದು ಒಳ್ಳೆ ಮನಸ್ಥಿತಿ ಅಂದ್ರೆ ಅದು ಸಂಪತ್ತಲ್ಲನ ನಿನಗ?
ಅದೇ ಮನಸ್ಸು ಬೇರೆ ಕಡೆ ತಿರುಗಿ ದುಷ್ಟ ಕೆಲಸಗಳನ್ನ ಮಾಡ್ತಿತ್ತಂದ್ರ ಎಂತ ಪಾಪದ ಕೆಲಸಗಳು ಮಾಡಿದ್ದೆ ಅಂದ್ರೆ ಎಷ್ಟು ಜನ್ಮದಲ್ಲಿ ಕಷ್ಟವನ್ನ ಅನುಭವಿಸ್ಬೇಕಾಗ್ತದೆ ನಿನ್ನ ಹಣೆ ಬರ್ಕ. ಅದು ಪುಣ್ಯ ಅಲ್ಲನ. ಒಳ್ಳೆ ಭಾವದಿಂದ ಒಳ್ಳೆ ಮನಸ್ಥಿತಿಯನ್ನ ಕೊಟ್ಟು ಒಳ್ಳೆ ಕಾರ್ಯವನ್ನ ಮಾಡ್ಸೋಕ್ ಹಚ್ಚುವಂತ ಭಾವ ಬರೋದಂದ್ರೆ ಅದು ಸಂಪತ್ತಲ್ಲ ನಿಂದ. ಅದು ಒಂದು ದೊಡ್ಡ ಸಂಪತ್ತು. ಅದು ಒಂದು ಸಂಸ್ಕಾರ. ತಂದೆ ತಾಯಿ ನೋಡಿದಂತ ಅವ್ರಿಗೆ ನಮ್ಗ ಆಸ್ತಿ ಇಟ್ಟಿಲ್ಲ ಅಂತಲ್ಲ, ಅವ್ರ ನಡೆ ನುಡಿನೇ ನಮಗ್ ದೊಡ್ಡ ಆಸ್ತಿ. ಅವ್ರು ಮಾಡಿದಂತ ಕೆಲಸ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದೇ ದೊಡ್ಡ ಆಸ್ತಿ. ಒಳ್ಳೆ ಕೆಲ್ಸಕ್ಕ ಒಳ್ಳೆ ಕಾರ್ಯ, ಮಹಾತ್ಮರ ಒಂದು ಸೇವೆ ಸಾಮಾನ್ಯ ಅಲ್ಲ ಅದು. ಅದಕ್ಕ ಇಲ್ಲಿ ಕೂಡ ಈ ಬ್ರಹ್ಮಜ್ಞಾನ ಇದು ಒಂದು ಬಹಳ ಶ್ರೇಷ್ಠವಾದಂಥದ್ದು. ಈ ಜನನ ಮರಣಾದಿ ದುಃಖಗಳನ್ನ ನಾಶ ಮಾಡಿ ಪರಮಾನಂದ ರೂಪ ಏನು ಪರಮಾನಂದ ಏನು ಆನಂದ ಐತಿಲ್ಲ ಆ ರೂಪ ಮುಕ್ತಿಯನ್ನು ಕೊಡ್ತದ. ಆನಂದವನ್ನ ಕೊಡುವಂಥದ್ದು ಪರಮಾನಂದ. ದುಃಖವನ್ನ ನಿವೃತ್ತಿ ಮಾಡಿ ಪರಮಾನಂದವನ್ನ ಕೊಡುವಂಥದ್ದು. ಇದು ಪರಾವಿದ್ಯೆ ಅಂದ್ರ ಬ್ರಹ್ಮಜ್ಞಾನದಿಂದ ಆಗುವಂಥದ್ದು. ಅಪರವಿದ್ಯೆ ಅಂದ್ರೆ ಬಹಳಷ್ಟು ಅದಾವಪ್ಪ ವಿದ್ಯೆಗಳು. ಇವೇನಂದ್ರ ಭುಕ್ತಿ ಸುಖಗಳನ್ನು ಕೊಡ್ತಾವ ಹೊರತಾಗಿ ಶ್ರೇಷ್ಠವಾದ ಆನಂದವನ್ನ ಕೊಡಂಗಿಲ್ಲ. ಇವು ಮುಕ್ತಿಯನ್ನು ಕೊಡಂಗಿಲ್ಲ. ಅದಕ್ಕೆ ಇದೇ ರೀತಿ ನಾರದ ಮಹರ್ಷಿ ಕೂಡ ಇವರು ಕೇಳಿದ್ರು ಗುರುಗಳಿಗೆ, ಸನತ್ ಕುಮಾರ್ ಗುರುಗಳಿಗೆ ಅವರು ಕೇಳಿದ್ರಲ್ಲ ಎಲ್ಲಾ ವಿದ್ಯೆಗಳು. ಅದಕ್ಕ ನಾರದ ಮಹರ್ಷಿ ಕೇಳಿದ ವೇದ ಅಭ್ಯಾಸವನ್ನ ಮಾಡೋದಕ್ಕಿಂತ ಮೊದಲ ಅವ್ರಿಗೆ ಏನಾದ್ರ ಆಧ್ಯಾತ್ಮಿಕ ಆದಿ ಭೌತಿಕ ಆದಿದೇವಿಗೆ ತ್ರಿತಾಪಗಳು ಏನದಾವ ಅದರಿಂದ ಕೂಡಿದ್ರು ಅವರು. ಅದಕ್ಕ ಹಲವಾರು ವೇದ ಎಲ್ಲವನ್ನ ತಿಳ್ಕೊಂಡ್ರು, ಉಪನಿಷತ್ತುಗಳನ್ನೆಲ್ಲ ತಿಳ್ಕೊಂಡ್ರು. ಮತ್ತೆ ಏನಂದ್ರ ವೇದಗಳಲ್ಲಿ ಕೂಡ ಕೆಲವೊಂದು ಹೇಳಿದಾರಲ್ಲ, ಆಗಮದಲ್ಲಿ ಹೇಳಿದಂತ ವಿಚಾರಗಳನ್ನ, ಆಗಮದಲ್ಲಿ ಕೆಲವೊಂದು ವಿಚಾರಗಳು ಹೇಳಿದಾರೆ. ನಿಗಮ ಆಗಮ ಎರಡು ತರ ಹೇಳಿದಾರ. ಆಗಮದಲ್ಲಿ ಕೆಲವೊಂದು ಅಪರ ವಿದ್ಯೆಗಳು ನಾನಾ ರೀತಿಯಿಂದ ಅಲ್ಲಿ ಹೇಳಿರ್ತಾರ. ನಾನಾ ವಿದ್ಯೆಗಳನ್ನ ಕಲಿತ್ರವ್ರು, ತಿಳ್ಕೊಂಡ್ರು, ಕಲಿತ್ರು. ಆದ್ರ ಅಭ್ಯಾಸ ಮಾಡಿದ್ಮೇಲೆ ಅದು ಮರ್ತು ಹೋಗುವಂತ ದುಃಖ. ಬರೇ ತಿಳ್ಕೊಂಡ್ರೆ ವಿದ್ಯೆವನ್ನ ನಾರದ ಮಹರ್ಷಿ ವಿದ್ಯೆಗಳನ್ನ ತಿಳ್ಕೊಂಡ್ರು. ಕೆಲವು ಅಪರ ವಿದ್ಯೆಗಳಲ್ಲಿ ಕೆಲವು ನಾನಾ ರೀತಿಯಿಂದ ವಿದ್ಯೆಗಳನ್ನ ತಿಳ್ಕೊಂಡ್ರು, ಕಲ್ತ್ರು. ಅದ್ರಾಗೇನು ಅಭ್ಯಾಸ ಮಾಡ್ತಿದ್ರು, ಮರ್ತು ಹೋಗ್ತಿತ್ತು. ಅದು ಒಂದು ದುಃಖ ಆಯ್ತಿತ್ತು ಅವ್ರಿಗೆ. ಮತ್ತೆ ಅದನ್ನ ಸಭೆಯಲ್ಲಿ ಹೇಳ್ಬೇಕು ಅಂತ ಹೋಗೋರು. ಈಗ ಕೆಲವೊಂದು ವಿಚಾರಗಳು ಇರ್ತವೆ ಶಾಸ್ತ್ರದ, ನಾವು ಇಂಥದ್ದು ಹೇಳ್ಬೇಕು ಮಾಡ್ಬೇಕಂದ್ರೆ ಹಂಗ ಬರುವಂತದ್ದಲ್ಲ. ಕೆಲವು ಸಲ ಅವ್ರು ಹೇಳ್ಬೇಕು ಸಭೆಯಲ್ಲಿ, ಹೇಳ್ಲಿಕ್ಕೆ ಅಲ್ಲಿ ಹೋದ್ರೆ ಕೆಲವು ವಿಷಯಗಳು ಬಾರದೇ ಇರುವಂತ ಹೇಳಕ್ ಬರ್ತಿರ್ಲಿಲ್ಲ. ಅವಾಗ ಸ್ವಲ್ಪ ಒಂಥರ ಏನಂದ್ರ ಅವಮಾನ ಆದಂಗ ಆಗುವಂತ ದುಃಖ. ಮತ್ತ ಅದು ಒಂದು. ಯಾಕಂದ್ರ ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಸ್ಮೃತಿ ಮೂಲಕ ಉತ್ತರವನ್ನ ಕೊಡಲು ಸ್ಮೃತಿ ಪ್ರಮಾಣ ಇಟ್ಕೊಂಡು ಸ್ಮೃತಿ ಪ್ರಮಾಣವನ್ನ ಇಟ್ಕೊಂಡು ಉತ್ತರವನ್ನ ಕೊಡುವಂಥದ್ದು. ಕೊಟ್ಟಾಗ ಏನಾಯ್ತು ನೋಡು, ನಾನು ಸ್ಮೃತಿ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ, ನನ್ನ ಸರಿ ಯಾರು ಇಲ್ಲ. ನೋಡ್ರಿ ಗರ್ವ ನೋಡ್ರಿ ಹೆಂಗೈತಿದ ಮನುಷ್ಯನಿಗೆ. ಸ್ವಲ್ಪ ನಾವ್ ತಿಳ್ಕೊಂಡಿವಿ ಅಂದ್ರ ದೊಡ್ಡ ಪಂಡಿತ್ರಿ ನಾವು ನಮ್ಮಂತ ತಿಳ್ಕೊಂಡ್ರ ಯಾರಿಲ್ಲ ಅಂತ ಅನ್ನುವಂಥದ್ದು ಗರ್ವ ಅಹಂಕಾರ ಬಹಳ ಕೆಟ್ಟದ್ದು. ಬಹಳ ಕೆಟ್ಟದ್ದು. ಅದೇನೋ ಒಂದು ಸಣ್ಣ ಇಲಿಯನ್ನ ತಗೊಂಡ ಅಜ್ಜಿ ಅದ್ ಗರ್ವ ಹೆಂಗದಂತಂದ್ರ ಮನಿ ಮಠವನ್ನ ಬಿಡ್ಬೋದು, ಮನಿಯನ್ನ ಬಿಡ್ಬೋದು, ಹೆಂಡತಿ ಮಕ್ಕಳನ್ನ ಬಿಡ್ಬೋದು, ರೊಕ್ಕ ರೂಪಾಯಿ ಬಿಡ್ಬೋದು, ಆಸ್ತಿಯನ್ನ ಬಿಡ್ಬೋದು, ಸಂಪತ್ತನ್ನ ಬಿಡ್ಬೋದು, ತಾನಿದ್ದ ಮನಿಯನ್ನ ಬಿಟ್ಟು ಎಲ್ಲೋ ಹೋಗಿ ಇರ್ಬೋದು, ಅದು ಬಿಡ್ಬೋದು. ಆದ್ರೆ ತಾನೇನ್ ತಿಳ್ಕೊಂಡಿದ್ದಾನ, ನಾ ದೊಡ್ಡ ಪಂಡಿತ ಇದೀನಿ, ತಿಳ್ಕೊಂಡಂತ ಒಂದು ಏನು ಆ ಅಹಂಕಾರ ತಿಳಿದಿದ್ದೀನಿ, ನಾ ದೊಡ್ಡ ಪಂಡಿತ ಇದೀನಿ, ಎಲ್ಲರಿಗಿಂತ ಶ್ರೇಷ್ಠ ಇದೀನಿ ಅನ್ನುವಂತ ಅಹಂಕಾರ ಏನು ಮೈಯಾಗ ಹೊಕ್ಕೊಂಡ್ ಬಿಡ್ತಂದ್ರೆ ಅದು ಬಿಡೋದು ಬಹಳ ಕಷ್ಟ ನೋಡ್ರ, ದೊಡ್ಡದು. ಅದಕ್ಕ ಮಹಾತ್ಮರು ಹೇಳ್ತಾರ, ಆ ಒಬ್ಬ ಅಜ್ಜಿ ಒಂದು ಸಣ್ಣ ಇಲಿಯನ್ನ ಮನೆಯಿಂದ ತಗೊಂಡು ಇಲಿಯನ್ನ ಹೋಗಿಲಿಕ್ಕೆ ಆಕೆ ಹೊರಗಡೆ ಹೋದ್ಳು. ಇಲಿಯನ್ನ ಹೋಗದ್ಬಿಟ್ಟು ಬಂದಳಕಿ. ಏನಾಯ್ತು ಅಂದ್ರ ಇಲಿಯನ್ನ ಹೋಗುದು ಬಂದಳು. ಬರೋಷ್ಟಿಗೆ ಏನಾಗಿತ್ತದ, ಒಂಟಿ ಸತ್ತಿತ್ತಂತ ಮನ್ಯಾಗ. ಆದ್ರ ಒಂಟಿ ಹೋಗ್ತದೇನ್ರಿ ಬೇಗ, ಅದು ಬಾಗ್ಲಿ ಹಿಡಿತದೇನು? ಇಲ್ಲ. ಈಗ ನಮ್ ಪರಿಸ್ಥಿತಿಗಳು ಹೆಂಗಾಗ್ತಾವಂದ್ರ
ಎಲ್ಲ ಬಿಟ್ಟಿವಿ ಅಂತ ಅನ್ಕೊಳ್ಬಹುದು. ಆದ್ರ ನಾವ್ ತಿಳ್ಕೊಂಡಿದೀವಿ, ನಾವ್ ದೊಡ್ಡ ಪಂಡಿತರು, ನಮ್ ಸರಿನೇ ಯಾರಿಲ್ಲ ಅನ್ನುವಂತ ಅಹಂಕಾರ ಸೇರಿತಂದ್ರ ಅದು ಒಂಟಿ ನೋಡ್ರ, ತೆಗ್ಯಾಕೆ ಆಗಂಗಿಲ್ಲ ಅಂತ ಒಂದು ವಿಚಾರ ಅದು. ಅದಕ್ಕ ಇವರಿಗೂ ಕೂಡ ಹಂಗಾಯ್ತು ನೋಡು. ಸ್ಮೃತಿ ಪ್ರಕಾರ ನಾನು ಎಲ್ರಿಗೆ ಹೇಳಕತ್ತೀನಿ ಈ ವಿಚಾರವನ್ನ, ಯಾರು ತಿಳಿಲಾರ್ದನ್ನ ಹೇಳಕತ್ತೀನಿ, ನನ್ನಂತ ಪಂಡಿತರು ಯಾರಿಲ್ಲ ಅನ್ನುವಂತ ಅಹಂಕಾರ, ಒಂದು ದುಃಖ ಅನಿಸ್ತಾ ಇದೆ ನನಗ. ಗರ್ವ ನನ್ನಲ್ಲಿ ಬಂದಿದೆ ಅನ್ನುವಂತ ಒಂದು ದುಃಖ. ಈ 3 ದುಃಖಗಳು ಹೆಚ್ಚಾಗಿದ್ವು ನಾರದ ಮಹರ್ಷಿ ಹತ್ರ. ಅದಕ್ಕೆ ಸನತ್ ಕುಮಾರ್ ಗುರುಗಳ ಹತ್ರ ಹೋಗಿ ಶರಣಾಗತನಾಗಿ, ಅಪ್ಪ ನನಗೆ ದುಃಖಗಳು ಬಿಡ್ತಾ ಇಲ್ಲ, ನನ್ನಲ್ಲಿ ಈ ತರ ಅಹಂಕಾರ ಐತೆ, ನನ್ನಂತ ಪಂಡಿತರು ಯಾರಿಲ್ಲ ಅನ್ನುವಂತ ಅಹಂಕಾರ ನನ್ನಲ್ಲಿ ಐತೆ. ಆದ್ರೆ ನಾ ಇಷ್ಟೆಲ್ಲ ಓದ್ತೀನಿ, ಅದು ಮರ್ತು ಹೋಗುವಂತ ದುಃಖ ಅಂತ ಐತೆ. ಮತ್ತೆ ಏನೋ ಹೇಳ್ಬೇಕಂತ ಸ್ಟೇಜ್ ಮೇಲೆ ಹೋಗಿ ಸಭೆಯಲ್ಲಿ ಹೇಳ್ಬೇಕಂತೀನಿ, ಅದು ಹೇಳಕ್ ಬರ್ಲಾರ್ದ ನನಗೆ ಅವಮಾನ ಆಗ್ತದೇನಪ್ಪಾ ಅಂತ ಅನ್ನುವಂತ ಭಯನೂ ನನಗೈತೆ. ಅದಕ್ಕ ನನ್ನ ದುಃಖ ಈ ದುಃಖ ಸಮುದ್ರದಿಂದ ನನ್ನನ್ನ ಪಾರ್ ಮಾಡ್ರಪ್ಪ ಇದು ಅಂತ. ನಾನು ಅನೇಕ ವಿದ್ಯೆಗಳನ್ನ ಕಲ್ತ್ರು ಕೂಡ ನನಗೆ ಈ ದುಃಖ ಬಿಡವಲ್ದು ನನಗೆ ಅಂತ ಕೇಳಿದಾಗ, ಅವಾಗ ಅವ್ರು ಹೇಳ್ತಾರ, ಆತ್ಮವಿತ್ ಶೋಕಂ ತರತಿ ಅಂತ ಹೇಳ್ತಾರ. ನೀನು ಅನೇಕ ವೇದಗಳನ್ನ ತಿಳಿದಿರ್ಬೋದು, ವೇದಾದಿಗಳನ್ನ ತಿಳಿದಿರ್ಬೋದು, ಆದ್ರ ವೇದ ಕಲಿತವನ್ ಯಾರಂತ ತಿಳಿದಿಲ್ಲಲ್ಲ ನೀನು. ವೇದವನ್ನು ಓದಿದವ ಯಾರಂತ ತಿಳಿದಿಲ್ಲ, ವೇದಿದವನ ಅದನ್ನ ತಿಳ್ಕೊಂಡವ್ ಯಾರಂತ ನೀ ತಿಳಿಲಿಲ್ಲಲ್ಲಪ್ಪ ನೋಡ್ರಿ. ಅದಕ್ಕ ವೇದ ಕಲಿತವನು ಯಾರಂತ ನೀ ತಿಳಿಲಿಲ್ಲಲ್ಲ ಅನ್ನುವಂಥದ್ದು. ಅದರಿಂದ ನಿನಗ್ ದುಃಖ ಬಿಡವಲ್ದು, ಅದಕ್ಕ ನಿನಗ್ ದುಃಖ ಹೋಗವಲ್ದು ಅಂತ ಸನತ್ ಕುಮಾರ್ ಗುರುಗಳು ಹೇಳಿದ್ರು. ಅವಾಗ ಅವ್ರು ಹೇಳ್ತಾರ, ನಿನ್ನನ್ನ ನೀ ನಿನ್ನನ್ನ ನೀ ತಿಳ್ಕೊಂಡ್ರ, ನೀನ್ ಯಾರು ಇದ್ದೀನಂತ ನೀ ತಿಳ್ಕೊಂಡ್ರ ಈ ದುಃಖಗಳಿಂದ ಬಿಡುಗಡೆ ಆಗ್ತಿ, ಇಲ್ಲಾಂದ್ರೆ ಇಲ್ಲ, ಸಾಧ್ಯನೇ ಇಲ್ಪ ಅಂತ ಹೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಅಪರ ನಾನಾ ವಿದ್ಯೆಗಳನ್ನ, ಬೇರೆ ಬೇರೆ ಅಪರ ನಾನಾ ವಿದ್ಯೆಗಳನ್ನ ನೀ ಕಲ್ತಿದ್ರು ಕೂಡ ನಾನು ಯಾರಿದ್ದೇನೆ ಅನ್ನುವಂಥ ಈ ವಿಚಾರ ನೀ ಮಾಡದೆ ಇದ್ರ ಸಾಧ್ಯನೇ ಇಲ್ಲ ನಿನಗ ಆನಂದ. ಆ ವಿಚಾರ ಮಾಡ್ಬೇಕು. ಬ್ರಹ್ಮಜ್ಞಾನ ಬೇಕಾದಷ್ಟು ನಿಜ ಹೇಳ್ಬೇಕಂದ್ರ ಬಹಳ ಅದ್ಭುತ. ಈ ವಿಷಯಕ್ಕಾಗಿ ನೋಡ್ರಿ, ಅದು ತುಡಿತಾ ಇರ್ಬೇಕು ಮನಸ್ಸಿನಲ್ಲಿ. ಸಂಸ್ಕಾರ ಅಂತಾರ, ಅದು ಸುಳ್ಳಲ್ಲ. ತುಂಬಾ ಸಲ ಹೊಗಳ್ಕೊ ಮಾತಲ್ಲ. ಈ ದೇವ್ರು ಅಂತ ದೇವ್ರ ಹತ್ರ ಮುಂಜಾನೆ ಸಂಜಿತನ ಕೂತ್ಕೊಂಡ್ರೆ ದೇವ್ರ ಉತ್ತರನು ಕೊಡಂಗಿಲ್ಲ, ಸಮಾಧಾನನೂ ಇಲ್ಲ. ಎಷ್ಟು ದಿವಸ ಅಂತ ಪೂಜೆ ಮಾಡ್ಕೊಂತ ಹೋಗ್ಬೇಕನ್ನುವಂತ ಪ್ರಶ್ನೆ ಕೆಲವು ಸಲ ಬರ್ತಿರ್ತಿತ್ತು ನಂಗ. ತುಂಬಾ ಸಲ ಹೇಳ್ತಿದ್ದೆ, ಏನಿರ್ಬೋದು ಒಳಗಡೆ ಅಂತಾರೆ, ಏನಿರ್ಬೋದಪ್ಪ ಇದು ಒಳಗಡೆ ಅಂತ. ಯಾಕಂದ್ರೆ ನಮ್ಮ ಪ್ರಶ್ನೆಗಳು ಏನ್ ಹೆಚ್ಚೆಚ್ಚು ನಮ್ಮನ್ನ ಕಾಡ್ತಾವ, ಗುರುನಾಥ ಕೈ ಹಿಡಿತಾನ, ಸುಳ್ಳಲ್ಲ ಅದು. ಹಂಗಾಗಿ ನಾವ್ ಎಷ್ಟೇ ಒಂದು ಬಾಹ್ಯದಲ್ಲಿ ಭಗವಂತನ ಕಾಣಕ್ ಹೋದ್ರೆ ಸಿಗಂಗಿಲ್ಲ. ಅದನ್ನ ನಾವು ವಿಚಾರದಿಂದನೇ ನಾವು ಕಾಣಕ್ ಸಾಧ್ಯ ಆಗ್ತದ. ಅದಕ್ಕ ಈ ಬ್ರಹ್ಮಜ್ಞಾನ ಅವಶ್ಯಕವಾಗಿ ಇದನ್ನ ಬೇಕಾಗ್ತದ ಅನ್ನುವಂತ ಒಂದು ವಿಚಾರವನ್ನ. ಯಾಕಂದ್ರ ನಾನು ಯಾರು ಇದ್ದೀನಿ ಅನ್ನುವಂತ ವಿಚಾರಾತ್ಮಕ ಬ್ರಹ್ಮಜ್ಞಾನವು ಅವಶ್ಯಕ ಬೇಕಾಗ್ತದ, ಇಲ್ಲಂದ್ರ ಇಲ್ಲ. ಇದನ್ನ ನಿಶ್ಚಯವಾಗಿ ತೋರ್ಸೋದಕ್ಕಾಗಿ ಮಹಾತ್ಮರು ಹೇಳ್ತಾರ ನೋಡಪ್ಪ, ಬೇರೆ ಬೇರೆ ಏನಾದ್ರೂ ವಿಚಾರ ಮಾಡಕ್ ಹೊರಗಿನ ಏನೇನೇನೋ ತಿಳ್ಕೊಂಡಿದೀನಿ ಕಲ್ತೀನಿ ಅಂತ ಹೋಗಿ ಹಾಳಾಗ್ಬೇಡ, ವ್ಯರ್ಥವಾಗಿ ಆಯುಷ್ಯ ಕಳ್ಕೋಬೇಡ. ಅದು ಮುಗಿಸಕ್ ಬರಂಗಿಲ್ಲ. ಯಾವ ವಿದ್ಯೆಗಳಿಂದ ನಿನಗ ಆನಂದ ಇಲ್ಪ, ಏನ್ ಮಾಡ್ತೀನಿ ಅಂದ್ರೆ ಆನಂದ ಇಲ್ಲೋ, ಮೊದಲ ಕೆಲಸ ಮಾಡು. ತಳುವುದೇ ಮಾಡ್ಪೋದಾವುದು, ಮೊದಲ ನಿನಗ ದುಃಖವನ್ನ ನಿವಾರಣೆ ಮಾಡ್ಕೋ, ಆನಂದವನ್ನ ನಿನ್ನ ಪ್ರಾಪ್ತಿ ಮಾಡ್ಕೋ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದಾಗ, ಇನ್ನಿನ್ನ ನೀನ್ ಯಾರ ಅದೀನಿ ಅಂತ ಮೊದ್ಲ ತಿಳ್ಕೊ, ಫಸ್ಟ್ ತಿಳ್ಕೊ. ಇದು ಒಂದು ತಿಳ್ಕೊಂಡಿ ಅಂತಂದ್ರ ಬಹಳ ಶ್ರೇಷ್ಠ ಆಗ್ತದಪ್ಪ. ಅದಕ್ಕ ನೀ ಯಾವ ಜನ್ಮಕ್ ಹೋದ್ರು ಕೂಡ ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗ ಆನಂದನೇ ಇಲ್ಲ. ಎಷ್ಟು ಜನ್ಮನ ತಿರುಗಾಡಿ ಬಾ, ಮತ್ ಇಲ್ಲಿಗ್ ಬಂದ್ರೇನೆ ಆನಂದ. ಈ ಆನಂದನೇ ಇದೇ ಒಂದು ಬ್ರಹ್ಮಜ್ಞಾನದಿಂದ ನಿಂತ ಆನಂದ ತೋರುವಂಥದ್ದು ಹೊರತಾಗಿ ಎಷ್ಟೇ ಜನ್ಮಗಳನ್ನ ತಿರುಗಾಡಿ ಬಾ. ಅದಕ್ಕ ಮಹಾತ್ಮರು ಹೇಳ್ತಾರ, ತೋರದೆಯೋ ಸುಖ ತೋರದೆಯೋ, ಬೇರೆ ಬೇರೆ ಭಾವಿಸಿ ಬೇರೆ 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 ವಿಚಾರ ಮಾಡಿದ್ರು ಕೂಡ ಈ ಆನಂದ ತೋರಂಗಿಲ್ಲ.
ಬ್ರಹ್ಮಜ್ಞಾನ ಒಂದಿಲ್ಲದವರಿಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳ್ತಾರ. ಮತ್ತ ಈಗ ಒಂದೇ ನುಡಿಯಲ್ಲಿ ಹೇಳ್ತಾರ ಏನಂದ್ರೆ, ನಿಗಮಾಗಮವನ್ನೋದಿ ಸುಗುಣ ಸಂತತಿಗೂಡಿ ಜಗದೊಲವಾಂತು ತನ್ನ ಬಗೆಯನಾರಯ್ಯದಿರೆ ತೋರದಯ್ಯೋ ಸುಖ ತೋರದಯ್ಯೋ. ಎಂಥ ನೋಡ್ರಿ ಎಂಥ ಮಾತು. ನಿಗಮ ಆಗಮವನ್ನೋದಿ ಸುಗುಣ ಸಂತತಿಗೂಡಿ ಜಗದ್ವಲವಾಂತು ತನ್ನ ಬಗೆಯನಾರಯ್ಯದಿರೆ. ವೇದ ಓದಿದ್ದೀನಿ, ಬಯಟ್ ಮಾಡಿದ್ದೀನಿ, ತಿಳ್ಕೊಂಡಿದ್ದೀನಿ, ಎಲ್ಲರ ಕಡೆಯಿಂದ ಹೌದು 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 ಅನ್ಸ್ಕೊಳ್ತಾ ಇದ್ದೀನಿ. ಆಗಮಗಳನ್ನು ಓದಿದ್ದೀನಿ, ವೇದಗಳನ್ನು ಓದಿದ್ದೀನಿ, ಪಠನ ಮಾಡಿದ್ದೀನಿ, ಮಂತ್ರ ಹೇಳಕತ್ತೀನಿ, ಎಲ್ಲಾಟ ಮಾಡಕತ್ತೀನ್ರಿ ನಾನು. ಸುಗುಣ ಸಂತತಿ ಗುಡಿ ಅಂತಂದ್ರ ಸದ್ಗುಣಗಳ ಸಮೂಹ ನನ್ನಲ್ಲಿ ಎಲ್ಲ ಅದ ಅಂದ್ರೂ ಕೂಡ ಜಗತ್ತಿನ ಜನ ನೋಡ್ರಿ 4 ವೇದಗಳು 28 ಆಗಮಗಳನ್ನು ಓದಿದ್ರು ಕೂಡ, 4 ವೇದಗಳು ಮತ್ತೆ 28 ಆಗಮಗಳನ್ನು ಓದಿದ್ರು ಕೂಡ ಸದ್ಗುಣಗಳು ಎಲ್ಲಾ ಕೂಡ್ಕೊಂಡವ್ ನನ್ನ ಹತ್ರ. ಆದ್ರೆ ಜಗತ್ತಿನ ಪ್ರೀತಿಯನ್ನ ಸಂಪಾದನೆ ಮಾಡಿದೀನಿ ಅಂದ್ರೂ ಕೂಡ ಆಗೋದಲ್ಲ. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಬಿಡು ಬಾಹ್ಯದೊಳು ಡಂಬವ. ಎಲ್ಲಾ ಜಗತ್ತಿನ ಜನ ನನಗ ಏನ್ ಹೇಳ್ತಾರ ನೋಡ್ರಿ. ಅದಕ್ಕ ಜಗದೋಲವಾಂತು ತನ್ನ ಬಗ್ಗೆ ಜಗತ್ತಿನ ಜನರು ಇಂಥ ಒಂದು ಪಂಡಿತ ಅದಾನ, ಎಷ್ಟು ತಿಳ್ಕೊಂಡಿದಾನ, ಮಹಾತ್ಮ ಅದಾನ ಅಂದ್ರ ನಿನಗೇನಾಯ್ತು? ಅದಕ್ಕೆ ಹೇಳ್ತಾರ, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚದಿರೆ ಶಿವ ಬಿಡುತ್ತೀಹನೇ. ಜನರಿಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ, ಜನರಿಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ, ಚಿನ್ಮಯ ಶಿವನಲ್ಲೇ ಅರಿಯನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ ಮಾನಸದೊಳಗೆಡಬಿಡದಿರು ಶಂಭುವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಜನರು ಮೆಚ್ಚುತ್ತಾರ ಅಂತ ಅದಕ್ಕೆ ನೀನೇನಾದ್ರೂ ಮರುಳಾದ್ರೆ ನೋಡ್ರಿ. ಅದಕ್ಕೆ ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡೀಹ, ಮನ ಮೆಚ್ಚಿನ ನಡಕೊಂಬುವುದೇ ಚಂದವೂ. ಮನದೋಳು ಶಿವ ತಾನೇ ಮನೆ ಮಾಡಿಕೊಂಡೀಹ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ಮನಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಣ್ಮ ಗುರು ಸಿದ್ಧ ಮರೆಯಾಗೋನಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ನಿಗಮಾಗಮವನ್ನು ಓದಿನಿ, ಪಠಿಸಿನಿ, ಬಾಯಟ್ ಮಾಡೀನಿ, ನಾನು ಎಲ್ಲ ಬಾಯಟ್ ಹೇಳ್ತೀನ್ರಿ ಅಂತ ಹೇಳ್ತೀವಿ. ಏನ್ ಮಾಡಿದ್ರಿ ಏನಪ್ಪ? ಎಲ್ಲ ಸದ್ಗುಣಗಳು. ಈಗ ಕಪಟ ಒಳಿದು ಕೋಟಿ ಜಪವನ್ನೇ ಸಗಿಬಲು ಅಂತ ಹೇಳ್ತಾರೆ. ಕೋಟಿ ಜಪ ಮಾಡ್ತಾ ಇದ್ದೀನಿ, ನಾವ್ ಅರ್ಥ ಮಾಡ್ಕೋಬೇಕು. ಅದಕ್ಕ ಮಹಾತ್ಮರು ಬಹಳ ಎಚ್ಚರಿಕೆ ಕೊಡ್ತಾರ. ಈ ಜನ್ಮ ಅನ್ನುವಂಥದ್ದು ಬಂದಂತ ಜನ್ಮ, ನರ ಜನ್ಮದಿಂದ ದೋಳು ಮಿಗಿಲುಂಟೆ ಅಂತ ಹೇಳ್ತಾರ. ಆದ್ರೆ ನಾವೇನು ಕರ್ಮ ಅಂತ ಮಾಡಿಬಿಟ್ಟು ಅದರಲ್ಲಿ ಆನಂದ ನಮ್ಗೆ ಅದರಲ್ಲಿ ಸುಖ ಆಗ್ತದಂತ ಕುಂದ್ರಂಗಿಲ್ಲ, ಅದರಲ್ಲಿ ನಮ್ ದುಃಖ ನಿವೃತ್ತಿ ಆಗ್ತದಂತ ಕುಂದ್ರಂಗಿಲ್ಲ, ಅದರಿಂದ ನಮ್ಗ ಮುಕ್ತಿ ಆಗ್ತದ. ಅದಕ್ಕೆ ನಂಬು ಜ್ಞಾನವೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸಿದರು ಮುಕ್ತಿ ಎಂಬ ಬಯಸಿ ಮನುಜ ಅಂತ ಹೇಳ್ತಾರ. ಈಗ ಏನ್ ಹೇಳಿದಾರ ಅವರು? ಕಪಟ ಒಳಿದು ಕೋಟಿ ಜಪವನ್ನೆಸಗಿಬಲು ಅಂದಾಗ ಇವೆಲ್ಲವನ್ನ ತಿಳ್ಕೋಬೇಕು. ತಪವನ್ನ ಮಾಡಿ, ತಪಸ್ಸು ಮಾಡಿದಾಗ ನಮಗ್ ಮೋಕ್ಷ ಆಗ್ತದ್ರಿ. ಜಪ ಮಾಡಿದಾಗ ಮೋಕ್ಷ ಎಲ್ಲಿರಿಯಪ್ಪ, ಎಲ್ಲಿರಿ? ಕಪಟ ಅಳದ ಅಜ್ಞಾನ ಒಳಗ ಇದ್ದಾಗ ನಾವ್ ಏನ್ ಜಪ ಮಾಡಿದ್ರಿ ಏನ್ರಪ್ಪ? ಏನ್ ಜಪ ಮಾಡಿದ್ರಿ ಏನು? ತಪಸ್ಸು ಮಾಡಿದ್ರಿ ಏನು? ಅದಕ್ಕೆ ಕಪಟ ಅಳದ್ ಬಿಟ್ಟಿದೀನಿ, ಜಪ ಮಾಡಾಕತ್ತೀನಿ, ತಪಸ್ಸು ಮಾಡಾಕತ್ತೀನಿ, ಮೋಕ್ಷ ಆಯ್ತಂತ ಅನ್ಕೊಂಡಿ ಏನ? ನೀನ್ ಸುಖ ತೋರ್ತಂತ ಅನ್ಕೊಂಡಿ ಏನ? ಆನಂದ ಆಯ್ತಂತ ಅನ್ಕೊಂಡಿ ಏನ? ಜನನ ಮರಣ ದುಃಖದಿಂದ ಬಿಡುಗಡೆ ಆಗಿನಂತ ಅನ್ಕೊಂಡಿ ಏನ ನೀನ್? ಸಾಧ್ಯನೇ ಇಲ್ಲ. ಅದಕ್ಕ ಮಹಾತ್ಮರು ಹೇಳ್ತಾರ, ಕಪಟ ಒಳಿದು ಕೋಟಿ ಜಪವನ್ನೆಸಗಿಬಲ್ಲು. ತಪಸ್ಸು ಮಾಡ್ತಾ ಇದ್ದೀನಿ ಅಂತ ನೋಡ್ಬೇಕು. ಸಾಯವರಿಗೆ ತಪಸ್ಸು ಮಾಡು, ನಿನಗ ಆನಂದ ಆಗಂಗಿಲ್ಲ ಅಂತ ಎಚ್ಚರಿಕೆ ಕೊಡ್ತಾರವ್ರು. ಸಾಯವರಿಗೆ ತಪಸ್ಸಿನೆಲ್ಲ ಹೋಗು ನೀನು. ಕಪಟ ಒಳಿದು ಕೋಟಿ ಜಪವನ್ನೆಸಗಿಬಲ್ಲು, ತಪವನ್ನೇ ಮಾಡಿ ತತ್ವವನ್ನ ತಿಳ್ಕೊಳ್ಳದೆ ಇದ್ರ, ತತ್ವದ ಉಪದೇಶ ಒಡೆಯದೆ ತೋರದಯ್ಯೋ ಸುಖ. ಯಾಕಂದ್ರ ಹಗ್ಗದಲ್ಲಿ ಸರ್ಪದ ಭ್ರಾಂತಿ ತೋರಿದಾಗ ಹಗ್ಗದ ನಿಜ ಜ್ಞಾನ ಆದ್ರ ಮಾತ್ರ ಸರ್ಪದ ನಿವೃತ್ತಿ ಆಗ್ತದ.
ಸರ್ಪದ ಭ್ರಮೆ ಏನಿರ್ತದ ಅದು ನಿವೃತ್ತಿ ಆಗ್ತದ. ಅದನ್ನ ಬಿಟ್ಟು ಸರ್ಪ ಅಲ್ಲಿ ಅಡ್ಡ ಬಿದ್ದದ ಅಂಜಿಲಿ ಇಲ್ಲಿ ಗಡಗಡ ಗಡಗಡ ನೊಡಗಕತ್ತೇನ ಅಲ್ಲ, ಗಡಗಡ ಗಡಗ ನಡಗಕತ್ತಾನ. ಆವ ಐತ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತು ಏನ್ ಮಾಡಕತ್ತೇನತ್ತ, ಸ್ನಾನ ಮಾಡೋದು, ಜಪ ಮಾಡೋದು, ತಪ ಮಾಡೋದು, ಪೂಜೆ ಮಾಡಕತ್ತೀನಿ, ಅದು ಮಾಡಕತ್ತೀನಿ ಅಂತೇಳಿ ವಾಟ 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 ಮಂತ್ರ ಹೇಳ್ಕೊಂತ ಕುಂದ್ರ ಅಲ್ಲಿ ಅಗ್ಗದಲ್ಲಿ ತೋರಿದಂತ ಹಾವಿನ ಒಂದು ನಡ್ಕ ಏನ ಅದ ಭ್ರಾಂತಿ ಏನ್ ಐತಿ ಹೋಗ್ತದನ? ಹೋಗ್ತದ? ಇಲ್ಲಲ್ಲ. ಅದಕ್ಕ ಅದು ಸರ್ಪದ ಭ್ರಮೆ ನಿವೃತ್ತಿ ಹಾಗಂಗಿಲ್ಲ. ಯಾವಾಗ ನೀ ಬೇಕಾದಷ್ಟು ಮಾಡಂಕರಿ, ಸ್ನಾನ ಮಾಡು, ಜಪ ಮಾಡು, ತಪ ಮಾಡು, ಏನ್ ಮಾಡಿದ್ರು ಕೂಡ ಆ ಸರ್ಪದ ಒಂದು ಭ್ರಾಂತಿ ನಿವೃತ್ತಿ ಆಗಂಗಿಲ್ಲ. ಹಂಗ ಅದಕ್ಕ ಯಾವಾಗ ಆ ಸರ್ಪದ ಒಂದು ಭ್ರಾಂತಿ ನಿವೃತ್ತಿ ಆಗ್ಬೇಕಂದ್ರ ನಮ್ಗ ಹಗ್ಗ ಇದು ಪಕ್ಕ ಅಂತ ಗೊತ್ತಾಗ್ಬೇಕು. ಇದು ಹಗ್ಗನೇ ಆದ. ಅದ್ ಯಾವಾಗ ನಾವ್ ಅದನ್ನ ವಿಚಾರ ಮಾಡಿದಾಗ, ಹಗ್ಗ ಇದು ಹಾವಿತ್ತಾರ ಹಿಂಗ ಅಲಗಾಡ್ತಿತ್ತು, ಇದು ಹಿಂಗಾಗ ಒಂದು ಮಾಡೋದ ಯಾವಾಗ ಪಕ್ಕ ಇದು ಹಗ್ಗ ಐತಿ ಅಂತ ನಮ್ಗ ಹಗ್ಗದ ಜ್ಞಾನ ಆಯ್ತು ಅಂದಾಗ ಸರ್ಪದ ಭ್ರಾಂತಿ ಅವಾಗ ಬಿಟ್ಟು ಹೋಗ್ತದ. ಅಲ್ಲಿ ತಾನೇ ಬಿಟ್ಟು ಹೋಗಂಗಿಲ್ಲ. ಅದ್ರಂಗ ತನ್ನ ನಿಜವನ್ನ ತಾನು ತಿಳಿದ್ರ ಈ ಸಂಸಾರ ಭ್ರಮೆ ಇದು. ಇದನ್ನ ಹುಟ್ತೀನಿ ಸಾಯ್ತೀನಿ ಅಂದ್ರೆ ಸತ್ಯ ಅಂತ ತಿಳ್ಕೊಂಡಿ ಏನು ನೀನ? ಇದು ಸಂಸಾರ ಹುಟ್ಟತೀನಿ ಸಾಯ್ತೀನಿ ಅನ್ನೋದು ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೆಂಗ್ ತೋರಿದ ಹಂಗ ಭ್ರಾಂತಿ ಹಿಡ್ದದ, ನಿನ್ನ ಹುಚ್ಚ ಹಿಡ್ದದ. ನಿನಗ ಹುಚ್ಚ ಬಿಡ್ಬೇಕಾದ್ರೆ ಗಟ್ಟಿಯಾಗಿ ಕೇಳ್ಬೇಕಿಲ್ಲಿ. ನಿನ್ನ ಹುಚ್ಚ ಬಿಡ್ಬೇಕಾದ್ರೆ ಇದು ಹುಚ್ಚ ಹಿಡಿಸ್ಕೊಂಡು ಹಂಗೆ ಮಂದಿ ಹುಚ್ಚ ಹಿಡಿಸ್ಕೊಂಡ್ ಸಾಯ್ತೀನಿ ಅಂದ್ರೆ ಸಾಯ ಅಂತಾರ ಮಹಾತ್ಮರು. ಏನ್ ಹೇಳ್ತಾರ? ಈ ಸಂಸಾರದ ಒಂದು ಭ್ರಮೆ. ಸಂಸಾರ ಅಂದ್ರೆ ಏನಪ್ಪ? ಅದೇ ಹುಟ್ಟು ಸಾವು ಅನ್ನೋ ಒಂದು ಸಾಯ್ತೀನಿ ಹುಟ್ಟುತ್ತೀನಿ ಅಂತ ಹೇಳುವಂಥದ್ದು. ಈ ಒಂದು ಸಾಯ್ತೀನಿ ಹುಡ್ತೀನಿ ಅನ್ನುವಂಥದ್ದು ಏನ್ ಭ್ರಮೆ ಐತಲ್ಲ, ಇದು ನಾನು ನಾನು ಸತ್ಯವಾಗಿ ತಿಳ್ಕೊಂಡ್ಬಿಟ್ಟಿವಿ. ನಾ ಸಾಯ್ತೀನಿ ಸತ್ಯ, ಹುಟ್ತೀನಿ ಸತ್ಯ, ಹುಡ್ತೀನಿ ಬಿಡ್ತೀನಿ ಗೊತ್ತಿಲ್ಲ, ಸಾಯ್ತೀನಿ ಅನ್ನೋ ಸತ್ಯ ಐತಲ್ಲ. ಎಲ್ಲಾನು ಸತ್ಯ ಅನ್ಕೊಂಡ್ ಕುಂತೀವಲ್ಲ. ಈ ಶರೀರ ಸತ್ಯ, ಈ ಮಾಡುವಂತ ವ್ಯವಹಾರ ಸತ್ಯ, ಎಲ್ಲಟು ಸತ್ಯ ಅನ್ಕೊಂಡ್ ಕುಂತೀವಲ್ಲ. ಆದ್ರ ಇದು ಭ್ರಾಂತಿಯಿಂದ ಕೂಡಿದ್ದು, ಇದು ಸತ್ಯ ಅಲ್ಲ ಅಂತ ನಮ್ಗೆ ತಿಳ್ಕೊಬೇಕಾದ್ರ ನನ್ನ ನಿಜದ ಸ್ವರೂಪದ ಅರ್ಥ ನನಗಾಗ್ಬೇಕು. ಅಂದಾಗ ಮಾತ್ರ ನಿನಗ್ ಮೂಲ ದುಃಖಗಳು ಎಲ್ಲ ಬಿಡುಗಡೆ ಆಗ್ತಾವ, ಬಿಟ್ಟು ಹೋಗ್ತಾವ. ಅಲ್ಲಿ ತನ ಎದುರ್ಸ್ತಾನೆ ಇರ್ತಾವ ನಿನಗ. ಅದಕ್ಕ ಈ ಭ್ರಮ ನಿವೃತ್ತಿ ಯಾವಾಗ ಆಗ್ತದ ಅಂದ್ರ ಈ ತನ್ನ ನಿಜವನ್ನ ತಾನು ತಿಳಿದ್ರೆ ಈ ಸಂಸಾರ ಭ್ರಮ ನಿವೃತ್ತಿ ಆಗ್ತದಲ್ದೆ ಜಪ ತಪಗಳಿಂದ ನಿವೃತ್ತಿ ಆಗಂಗಿಲ್ಲ. ಅಜ್ಞಾನ, ನಿನ್ನ ಮೂಲ ಅಜ್ಞಾನ ಏನ್ ಕುಂತ್ಕೊಂಡದಿದು, ಇದು ಅಜ್ಞಾನದಿಂದ ಇಷ್ಟೆಲ್ಲ ಭ್ರಮೆ ಹಿಡ್ಕೊಂಡ್ ಬಿಟ್ಟದಲ್ಲ. ಇದು ನಿವೃತ್ತಿ ಆಗ್ಬೇಕಾದ್ರ ನಿನ್ನ ನಿಜ ಸ್ವರೂಪ ತಿಳಿದಾಗ ಇದು ಭ್ರಾಂತಿ ನಿವೃತ್ತಿ ಆಗ್ತದಪ್ಪ. ಜಪ ತಪಗಳಿಂದ ನಿವೃತ್ತಿ ಆಗಂಗಿಲ್ಲ. ಅದಕ್ಕ ಈ ರೀತಿಯಿಂದ ನೀನ್ ಎಷ್ಟು ದಿವಸರ ಮಂತ್ರವನ್ನ ಜಪಿಸು, ತಪ ಮಾಡು. ಕೋಟಿಗಟ್ಲೆ ಜಪಿಸಿದ್ರು ಮೋಸವಿಲ್ಲದ ಮಂತ್ರವನ್ನ ಕಪ್ಪೆ ಅಂತ ಕೋಟಿ ಜಪಿಸಿದ್ರು ಕೂಡ ನೋಡ್ರಿ. ಅದಕ್ಕ ವಿಶ್ವಾಮಿತ್ರ ಭಯಂಕರವಾದಂತ ತಪಸ್ಸು ಮಾಡಿದ್ರು ಕೂಡ ಅದಕ್ಕೆ ಸುಖ ಆಯ್ತನ? ಜನನ ಮರಣ ದುಃಖದಿಂದ ಪಾರದ್ನೇನ? ಎಷ್ಟು ತಪಸ್ಸು ಮಾಡಿದ್ರು ಕೂಡ ಜನನ ಮರಣಾದಿ ದುಃಖ ರೂಪ ಸಂಸಾರ ಇದು ನಿವೃತ್ತಿ ಆಗಂಗಿಲ್ಲಪ್ಪ. ಅದಕ್ಕ ಸದ್ಗುರು ಇಂಥ ಒಂದು ಸದ್ಗುರುವಿಗೆ ಶರಣಾಗತನಾಗಿ ವಿಚಾರವನ್ನು ಮಾಡಿದಾಗ, ಶ್ರವಣಾದಿಗಳನ್ನ ಮಾಡಿದ್ರ ವಿಚಾರ ಮಾಡಿ ಸದ್ಗುರುವಿನಿಂದ ಚೆನ್ನಾಗಿ ವಿಚಾರ ಮಾಡಿ. ಮತ್ತ ಬಹಳ ಸಲ ಹೇಳಿದಾರ, ನಾನು ಬರೀ ಗ್ರಂಥವನ್ನು ಇಟ್ಕೊಂಡು ಹೋಗಿ ಓದಕ್ಕಂತ ಹೋಗ್ತೀನಿ ಅಂದ್ರೆ ಇದು ಸಾಧ್ಯ ಇಲ್ಲ. ಇದಾಗುನು ಆಗಂಗಿಲ್ಲ. ಇದು ಎಡವಟ್ಟುಗಳಾಗುತ್ತ. ಬರೀ ಡೈರೆಕ್ಟ್ ಸಮುದ್ರ ನೀರ್ ಕುಡಿದ್ರೆ ಬಹಳ ಎಡವಟ್ಟಾಗ್ತಾವ, ಆರೋಗ್ಯ ಕೆಟ್ಟು ಹೋಗ್ಬಿಡ್ತದ. ಅದೇ ಆವಿಯಾಗಿ, ಅದೇ ಸಮುದ್ರದ ನೀರೇ ಆವಿಯಾಗಿ ಮೇಲೆ ಮೋಡ ರೂಪವಾಗಿ ಬಂದು ಕುಡ್ದಾಗ ಅದು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರ್ತದ. ಅದ್ರಂಗ ಈ ಒಂದು ವಿಚಾರಗಳು ಗುರು ಮುಖಾಂತರ ಬಂದು ಅದನ್ನ ಸ್ವೀಕಾರ ಮಾಡಿ ನೋಡ್ರಿ. ಅಜ್ಞಾನ ಅನ್ನುವಂಥ ಸುಮ್ಮನೆ ಸಾಯಂಗಿಲ್ಲ. ಯಾಕಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದು ಓದಿದ್ರಿಂದ ಅದರಿಂದ ಮಾಡುವಂತದ್ದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಈ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಈ ಏನಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಅಪರೋಕ್ಷ ಜ್ಞಾನ ಆಗ್ಬೇಕು. ಪರೋಕ್ಷ ಜ್ಞಾನ ಏನು ಆಗ್ತದ, ಅದ ಅನ್ನುವಂಥದ್ದು ಆಗ್ತದೆ ಎಲ್ರಿಗ. ಅಪರೋಕ್ಷ ಜ್ಞಾನ ಆಗ್ಬೇಕಲ್ಲ.
ಅದಕ್ಕ ಈ ರೀತಿ ಇದರಿಂದ ಸಂಸಾರ ಭ್ರಮ ನಿವೃತ್ತಿ ಆಗ್ತದೆ. ಅವಾಗ ನಿವೃತ್ತಿ ಆಗ್ತದೆ. ಅದಕ್ಕೆ ಈಗ ಬಹಳ ಬೇಕು. ಎಷ್ಟು ಜನ್ಮ ಜನ್ಮಾಂತರ ಈ ಶರೀರ ನಾನೇ 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 ಅನ್ಕೊಂತ ಕುಂತ್ ಬಿಟ್ಟದಲ್ಲ, ಇದು ಅಷ್ಟು ಬೇಗ ಹೋಗಂಗಿಲ್ಲ. ಇದು ಬಡಿಬೇಕು. ಅದು ಆಟೋಮೆಟಿಕ್ ಸರಿತಾ ಹೋಗ್ತದ. ಅಲ್ಲಿ ತನ ಸರಿಯಂಗಿಲ್ಲ. ಸರ್ದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ದೃಢ ಆಗ್ಬೇಕು ಅಲ್ಲಿ ತನ. ಅದಕ್ಕೆ ಈ ಸಂಸಾರ ಭ್ರಮ ನಿವೃತ್ತಿ. ಯಾಕಂದ್ರೆ ಸಾಯುವಂತವನ್ನೆಲ್ಲ ಹುಟ್ಟುವನು ಅಂತಲ್ಲ, ಸಾಯ್ತೀನಿ ಹುಡ್ತೀನಿ ಇವೆಲ್ಲ ಸಂಸಾರ ಸತ್ಯ, ಈ ಜಗತ್ತು ಸತ್ಯ, ಈ ಶರೀರ ಸತ್ಯ ಅಂತ ಭ್ರಮ ಇಡ್ಕೋದಲ್ಲ. ಇದು ಶರೀರ ಸತ್ಯ ಅನ್ನುವಂಥದ್ದು ಹೋಗ್ಬೇಕು. ಶರೀರ ಸತ್ಯ ಅಂತ, ಇದು ಮಿಥ್ಯ ಶರೀರ, ಈ ಶರೀರ ನಾನಲ್ಲ ಅನ್ನುವಂಥದ್ದು, ನಾ ಸಾಯುವವನಲ್ಲ ಹುಟ್ಟುವನಲ್ಲ ಅನ್ನುವಂಥ ಭ್ರಾಂತಿ, ಇದ್ಯಾವ್ದು ನನಗಿಲ್ಲ ಅನ್ನುವಂಥ ಭ್ರಾಂತಿ ನಿವೃತ್ತಿ ಆಗ್ತದ ಯಾವಾಗ ಇದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಅಪರೋಕ್ಷ ಜ್ಞಾನ ಆದಾಗ. ಅದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ಬೇಕಾದ್ರೆ ಈ ತತ್ವಜ್ಞಾನನೇ ಮುಖ್ಯ ಸಾಧನ. ಅನ್ಯ ಏನ್ ವಿಚಾರ ಮಾಡಿದ್ರು ಕೂಡ ಎಲ್ಲ ವ್ಯರ್ಥ. ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ತತ್ವಮಸಿ ವಾಕ್ಯ ಅದನ್ನೇ ಹೇಳುವಂಥದ್ದು ವಿಚಾರಗಳು. ಯಾಕಂದ್ರೆ ತತ್ವಜ್ಞಾನದಿಂದನೇ ಇದು ಅಂತ ಮೋಕ್ಷವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ ಕೂಡ ಹೇಳ್ತಾರ. ಇನ್ನೊಂದು 5 ನಿಮಿಷ ಇದೊಂದು ನೋಡ್ಬಿಡ. ಟೈಮ್ ಆಯ್ತು. ಹಿಂಗದನಿ ಮಾದಿ ಸಿದ್ಧಿ ಹೆಂಗಮಾಗಿ ಪೇರ್ಮೆಲೋಕ ಡಂಗುರವೆನಿಸಿ ಶಂಭು ಲಿಂಗದನಿ ಅರಿಯದಿರೆ ತೋರದಯ್ಯ ಸುಖ ತೋರದಯ್ಯೋ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಹಿಂಗದೆ ಅಂದ್ರೆ ಬಿಡದೆ, ಅಣಿಮಾದಿ ಸಿದ್ಧಿ ಅಂತಂದ್ರ ಅಷ್ಟ ಸಿದ್ಧಿಗಳು. ಶರೀರ ಯಾಕಂದ್ರ ಹಂಗಮಾಗಿ ಅಂದ್ರೆ ಈ ಶರೀರ ಉಳ್ಳವನಾಗಿ ನೋಡಿ. ಯಾಕಂದ್ರ ಯೋಗ ಅಭ್ಯಾಸ ಬಲದಿಂದ ನಾವು ಧ್ಯಾನಿಸಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಪರಮಾತ್ಮನಿಂದ ಅಣಿಮಾದಿ ಸಿದ್ಧಿಗಳು ಒಂದು ಚೂರ ಸ್ವಲ್ಪ ಹೇಳ್ಬಿಟ್ಟು ಬಹಳ ಬೇಕಾಗಿಲ್ಲ. ಅದಕ್ಕೆ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕ ಧೂಳು ಪರಿಣಮಿಸಿ ಅಣಿಯರದ ಗುರು ಸಿದ್ಧ ನೊಡನೈಕೆ ಒಡೆಯದಿರೆ ಹೆಣಕ್ಕೆ ಮಾಡಿದ್ದ ಶೃಂಗಾರದಂತ ಹೂದು. ಇಷ್ಟ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ಜಗತ್ತಿನೊಳಗೆ ಆಶ್ಚರ್ಯಕರವಾದಂತ ಕಾರ್ಯಗಳನ್ನ ಮಾಡಿ ತೋರಿಸಿದ್ರು ಕೂಡ ಶಂಭುಲಿಂಗನ ಒಂದು ವಿಚಾರ ನಿನಗೆ ಹಾಕ್ತಿದ್ದ. ಯಾಕಂತಂದ್ರ ಅಥವಾ ಪರತರ ಆನಂದ ಅನೇಕ ವಿಧವಾಗಿ ನೀವು ಹೊಗಳಿಸಿಕೊಂಡ್ರು ಕೂಡ ಮಹಾ ಮಹಿಮಾ ಪುರುಷ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ರು ಕೂಡ ಈ ಸುಖ ತೋರಂಗಿಲ್ಲಪ್ಪ. ಅಷ್ಟ ಮಹಾಸಿದ್ಧಿಗಳಿಂದ ಎಲ್ಲವನ್ನ ಪಡ್ಕೊಂಡಿದೀನಿ, ಅನೇಕ ಮಹಾಪುರುಷ ಅನ್ಸ್ಕೊಂಡಿದೀನಿ, ಏನ್ ಮಾಡಿದ್ರು ಕೂಡ ಜಗತ್ತಿನವ್ರು ಬಹಳ ಪ್ರಸಿದ್ಧ ಆಗಿನಾದ್ರು ಕೂಡ ಈ ಸುಖ ನಿನ್ನ ತೋರಂಗಿಲ್ಲ. ಯಾಕಂದ್ರ ನಿಜ ಜ್ಞಾನ ಇಲ್ದಿದ್ರ ಏನ ತೋರಂಗಿಲ್ಲ. ಯಾಕಂದ್ರ ಸಂಸಾರ ಆ ದುಃಖ ಅನ್ನುವಂಥ ಪ್ರವಾಹದಲ್ಲಿ ನೀನ್ ಬಿದ್ದಿದಿ. ಹಂಗಾಗಿ ದುಃಖದಿಂದ ಪಾರಾಗ್ಬೇಕಾದ್ರೆ ಗುರುವಿಗೆ ಶರಣಾಗತನಾಗಿ ನಿನ್ನ ಸ್ವರೂಪವನ್ನ ಶಂಭುಲಿಂಗ, ಯಾಕಂದ್ರ ನಿನ್ನ ನಿಜ ಆನಂದವನ್ನ ನೀ ತಿಳ್ಕೊಳ್ಬೇಕಾಗಿತ್ತು, ನಿಜ ಸ್ವರೂಪವನ್ನ ತಿಳ್ಕೊಬೇಕಾದ್ರ ಈ ಅಂತ ಆ ಸ್ವರೂಪದ ಜ್ಞಾನ ಆಯ್ತು ಅಂತಂದಾಗ ಈ ದುಃಖ ನಿವೃತ್ತಿ ಆಗ್ತದ. ಅದಕ್ಕೆ ನಿಜ ದೊರುವಿಲ್ಲದೆ ಏನ್ ಮಾಡಿದ್ರು ಕೂಡ ಎಲ್ಲ ವ್ಯರ್ಥ. ಹಾಗಾಗಿ ಏನ್ ಮಾಡಿದ್ರು ವ್ಯರ್ಥ, ಎಷ್ಟು ಶ್ರಮ ಮಾಡಿದ್ರು ಕೂಡ ವ್ಯರ್ಥ ಆಗ್ತದ. ಅದಕ್ಕೆ ನಿನ್ನ ನಿಜದವರು ಬಹಳ ಮುಖ್ಯ. ನಿನ್ನ ಸ್ವರೂಪ ನಾನು ಯಾರಿದ್ದೀನಿ ಅನ್ನುವಂಥದ್ದಕ್ಕ ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ. ಬ್ರಹ್ಮ ಜ್ಞಾನ ಒಂದಿಲ್ದಿದ್ರು ನೀ ಬೇಕಾದಷ್ಟು ಮಾಡು, ನಿನಗಂತ ಆನಂದ ದೊರಕಂಗಿಲ್ಲ, ಸಿಗಂಗಿಲ್ಲ. ಬೇಕಿದ್ರೆ ನಿಶ್ಚಯ ಮಾಡ್ಕೊಪ್ಪ ಅಂತ. ನಿನ್ನ ಆಯುಷ್ಯ ಇರುವವರೆಗೆ ಟೈಮ್ ಐತಿ. ಆಯುಷ್ಯ ಮುಗಿದ್ಮೇಲೆ ಯಾವ್ದಕ್ಕೂ ಟೈಮ್ ಇಲ್ಲ, ಮುಗಿದೋಯ್ತು ನಿನ್ ಕತಿ. ಅದಕ್ಕೆ ಅಲ್ಲೇ ಪರ್ಯಂತರ ಬಡದಾಡು ಇದಕ್ಕೆ ಬಡದಾಡು ವಿಚಾರ ಬಹಳ ವಿಶೇಷವಾಗಿ ಹೇಳ್ತಾರೆ. ಇದನ್ನ ಇಟ್ಕೊಂಡು ನಾಳೆ ಚೂರು ಮಾತಾಡೋಣ. 1-2 ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ